ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಸೊ ದಿನನಿತ್ಯದ ಹಾಗೆ ಇವತ್ತು ಕೂಡ ಏನಪ್ಪ ಅಂತ ಕೇಳಿದ್ರೆ ಈ ಇತಿಹಾಸದ ಒಂದು ಸರಣಿಯಲ್ಲಿ ಮುಂದುವರಿತಾ ಇದ್ವಿ. ಸೊ ಒಂದು ಕ್ವಶನ್ ತೊಗೊಂಡು ನಾವು ಏನಪ್ಪ 360 ಆಂಗಲ್ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದೇನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಒಂದು ಬಳಸಲು ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಏನಪ್ಪ ಅಂದ್ರೆ ಇದನ್ನು ಮಾಡ್ತಾ ಇದ್ವಿ ಅಂತಕ್ಕಂಥದ್ದು. ಸೊ ಎಲ್ಲ ಕೂಡ ಏನಪ್ಪ ಅಂದ್ರೆ ಸಾಥ್ ಕೊಟ್ಟರೆ, ಎಲ್ಲರ ಕೈ ಜೋಡಿಸಿದ್ರೆ ಎಲ್ಲವನ್ನು ಸಾಧ್ಯವಾಗುದು ಅಂತ ಹೇಳ್ತಾ, ಸೊ ಮುಂದಿನಪ್ಪ ಅಂತ ಕೇಳಿದಾಗ ಮುಂದಿನ ಒಂದು ಕ್ವಶನ್ ಕೇಳ್ತಾರೆ. ನಾನು ನಿನ್ನೆ ಏನು ಮಾಡಿದೆ ಅಂತ ಕೇಳಿದ್ರೆ ನಿಮ್ಮೊಂದು ಹೋಮ್ವರ್ಕ್ ಕೊಟ್ಕೊಟ್ಟಿದೆ. ಸೊ ಎಲ್ಲ ಏನಪ್ಪ ಅಂದ್ರೆ ಅದಕ್ಕೆ ಕಾಮೆಂಟ್ ಹಾಕಿ ಅಂತ ಅನ್ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ಅದೇ ಡಿಸ್ಕಸ್ ಮಾಡೋಣ. ಓಕೆ ನೋಡ್ರಿ, 1757 ದಂಗೆಯನ್ನ ಯಾರು ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಎಂದು ವಿಭಾಗಿಸಿದವು ಅಂತೇಳಿ ಹೇಳ್ತಾರೆ. ಓಕೆ ನೋಡ್ರಿ, ಏನೇನು ಕೊಟ್ಟಾರಪ್ಪ ಆಪ್ಷನ್ಸ್ ಅಂತ ಕೇಳಿದಾಗ ಗೊತ್ತಿರಬೇಕು. ಒಂದು ಬೆಂಜಮಿಯನ್ ಡಿಸ್ರಾಲ್ ಅಂತ ಕೊಟ್ಟಿದ್ದಾರೆ. ಒಂದೇನು ಕೊಟ್ಟಾರ ಅಂತ ಕೇಳಿದ್ರೆ ಒಂದು ಬೆಂಜಮಿಯನ್ ಡಿಸ್ರಾಲ್, ಎರಡು RC ಮುಜುಮ್ದಾರ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ TR ಹೋಮ್ಸ್ ಎಂಬ ವ್ಯಕ್ತಿ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ LER ರಿಸ್ ಅಂತೇಳಿ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಆನ್ಸರ್ ಆಗತ್ತಾ ಅಂತ ಕೇಳಿದ್ರೆ ಬೆಂಜಮಿಯನ್ ಡಿಸ್ರಾಲ್ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದಾಗ ರಾಷ್ಟ್ರೀಯ ದಂಗೆ ಅಂತೇಳಿ ಇದನ್ನ ಹೇಳ್ತಾರೆ. ಹಾಗಾದ್ರೆ ಸೊ ಗೊತ್ತಿರ್ಬೇಕೇನಪ್ಪ ಅಂತ ಕೇಳಿದಾಗ 1857 ದಂಗೆ ಅಂತ ಬಂದಾಗ ಇದನ್ನ ಏನ್ ಕರಿತೀವಿ ಅಂತ ಕೇಳಿದ್ರೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಸೊ ಹಾಗಾದ್ರೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೆದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು. ಯಾರಪ್ಪ ಅಂತ ಕೇಳಿದಾಗ VD ಸಾವರ್ಕರ್ ಎಂಬ ವ್ಯಕ್ತಿ. ಯಾರೇ VD ಸಾವರ್ಕರ್ ಎಂಬ ವ್ಯಕ್ತಿ. ಹಾಗಾದ್ರೆ ವಿನಾಯಕ ದಾಮೋದರ್ ಸಾವರ್ಕರ್ ಎಂಬ ವ್ಯಕ್ತಿ ಏನಪ್ಪ ಇದನ್ನ ಹೇಳಿದ್ದಾರೆ. ಸೊ ಇವ್ರಿಗೆ ಏನಪ್ಪ ಅಂತಿದ್ರೆ ಇವರು ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇರ್ತಕ್ಕಂಥ ಸೆಲ್ಯುಲರ್ ಜೈಲಲ್ಲಿ ಇದ್ರಿ. ಈ ಸೆಲ್ಯುಲರ್ ಜೈಲಲ್ಲಿ ಇರ್ಕೊಂಡು ಇದ್ದೇ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕೃತಿಯನ್ನು ಏನಪ್ಪ ಇವ್ರು ಬರೀತಾರ ಅಂತ ಗೊತ್ತಿರಬೇಕು. ಸೊ ಭಾರತದಲ್ಲಿ ಏನಾಗಿತ್ತು ಅಂತಂದ್ರೆ ಹಲವಾರು ಅನಿಷ್ಟ ಪದ್ಧತಿಗಳಿಂದ ಬ್ರಿಟಿಷರ ದುರಾಡಳಿತದಿಂದ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ದಂಗೆ ಇದ್ದಿದ್ರಿ. ಅದೇ ಯಾವ ದಂಗೆ ಅಂತ ಕೇಳಿದಾಗ 1857 ದಂಗೆ ಅಂತ ಹೇಳ್ತಾರೆ. ಅದನ್ನ VD ಸಾವರ್ಕರ್ ನಲ್ಲಿ ಏನ್ ಕಾಣ್ತದ ಅಂತಂದ್ರೆ ಇದನ್ನ ಭಾರತ ಎದುರಿರ್ತಕ್ಕಂಥ ಮೊದಲ ಸ್ವತಂತ್ರ ಸಂಗ್ರಾಮ ಅಂತೇಳಿ ಕಾಣ್ತದ್ರಿ. ಯಾವ ಕಣ್ಣಲ್ಲಿ? VD ಸಾವರ್ಕರ್ ಕಣ್ಣಲ್ಲಿ. ಹಾಗಾಗಿ ಈ ಒಂದು ದಂಗೆ ಏನಪ್ಪ ಅಂದ್ರೆ ಹಲವಾರು ಇತಿಹಾಸಕಾರರು ಮಾಡ್ಯಾರ ಅಂತಂದ್ರೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಏನಪ್ಪ ಅಂದ್ರೆ ಅದನ್ನು ಹೇಳಿದ್ದಾರೆ. ಸೊ ಹಾಗಾದ್ರೆ ಯಾರು ಯಾವ ರೀತಿಯಲ್ಲಿ ಹೇಳ್ಯಾರ ಅಂತಂದು ನಾವು ನೋಡುವಂಥದ್ದು. ಹಾಗಾದ್ರೆ ಆನ್ಸರ್ ಏನಾಗ್ತದೆ ಅಂತಂದ್ರೆ ಬೆಂಜಮಿಯನ್ ಡಿಸ್ರಾಲ್ ಎಂಬ ವ್ಯಕ್ತಿ ಆಗ್ತದೆ. ಇಲ್ಲಿ ಈ ಬೆಂಜಮಿಯನ್ ಡಿಸ್ರಾಲ್ ಅಂತ ವ್ಯಕ್ತಿ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇವ್ರು ಏನಾಗಿದ್ರು ಅಂತಂದ್ರೆ ಬೆಂಜಮಿಯನ್ ಡಿಸ್ರಾಲ್ ಎಂಬ ವ್ಯಕ್ತಿ. ಸೊ ಇಂಥ ಬಗ್ಗೆ ಯಾಕೆ ಕೇಳ್ತಾನ ಅಂತ ಕೇಳಿದಾಗ ಇವ್ರು ಏನೋ ಒಂದು ವಿಶೇಷತೆ ಇದ್ದಂಗೆ ಇಂಥ ಬಗ್ಗೆ ಕೇಳ್ತಾನೆ ಕೇಳಲ್ಲ ರೀ. ಓಕೆನಾ? ಇವ್ರು ಏನಾಗಿದ್ರು ಅಂತ ಕೇಳಿದಾಗ ಬ್ರಿಟನ್ನಿನ ಪ್ರಧಾನ ಮತ್ತು ಸಂತ ನಾಯಕ ಆಗಿದ್ರು. ಬ್ರಿಟನ್ನಿನ ಪ್ರಧಾನಿ ಮತ್ತು ಸಂತ ನಾಯಕರಾಗಿದ್ದರು ಅಂತ ಹೇಳ್ತಾರೆ. ಸಂತ ನಾಯಕರಾಗಿದ್ದರು. ಹಾಗಾದ್ರೆ 1857 ದಂಗೆ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿರ್ಬೇಕಿಲ್ಲಿ. 1857 ದಂಗೆಯ ನಂತರ 1857 ದಂಗೆಯ ನಂತರ ಇವ್ರು ಏನ್ ಮಾಡ್ತಾರ ಅಂತ ಕೇಳಿದಾಗ ಅಸೆಂಬ್ಲಿಯಲ್ಲಿ ಬ್ರಿಟಿಷರ ಸಂಸತ್ತಿನಲ್ಲಿ ಮಾತನಾಡುವ ವೇಳೆಗೆ ಈ ಮಾತು ಹೇಳ್ತಾರೆ. ಎಲ್ಲಿ? ಬ್ರಿಟಿಷ್ ಸಂಸತ್ತಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಮಾತನಾಡುವ ಸಂದರ್ಭದಲ್ಲಿ ಯಾವ ಮಾತು ಹೇಳ್ತಾರೆ ಅಂತ ಕೇಳಿದ್ರೆ ಇದೊಂದು ರಾಷ್ಟ್ರೀಯ ದಂಗೆ ಆಗಿತ್ತು ಅಂತ ಹೇಳ್ತಾರೆ. ನೋಡ್ರಿ, ಯಾವಾಗ ಹೇಳಿದ್ರು ಅಂತಂದ್ರೆ ಇದು ಏನಂತಾರ ಬ್ರಿಟಿಷ್ ಸಂಸತ್ ಮಾತನಾಡ್ತಾ ಇದ್ರು. ಅವಾಗ ಏನಪ್ಪ ಒಂದು ರಾಷ್ಟ್ರೀಯ ದಂಗೆ ಅದ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಎದರ ಪರವಾಗಿ ಮಾತಾಡಿದ್ರು ಅಂತ ಹೇಳ್ತಾ ಹೋದ್ರೆ ಕೇಳ್ತಾ ಹೋದ್ರೆ ಭಾರತೀಯ ವ್ಯಾಪಕ ಜನಾಂದೋಲನ ಬಗ್ಗೆ ಹೇಳ್ತಾ ಹೋದ್ರು. ಇವರು ಭಾರತೀಯರ ವ್ಯಾಪಕ ಜನಾಂದೋಲನ ಬಗ್ಗೆ ಹೇಳಿದರು ಅಂತಂಥದ್ದು. ನೋಡ್ರಿ, ಇವ್ರಂತಂದ್ರೆ ಭಾರತೀಯ ವ್ಯಾಪಕ ಜನಾಂದೋಲನ ಬಗ್ಗೆ ಅಂತಂದ್ರೆ ಇವ್ರು ಹೇಳ್ತಾರ ಅಂತ ಗೊತ್ತಿರ್ಬೇಕು ನಮಗೆಲ್ಲ. ರೈಟ್ ರೀ. ಇಲ್ಲಿರ್ತಾನೆ ನೋಡ್ರಿ. ಅಂದ್ರೆ ಅವಾಗ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಏನಾಗಿತ್ತು ಅಂದ್ರೆ ಈ 1857 ದಂಗೆಯಲ್ಲಿ ಎಲ್ಲಾ ಕೂಡ ಏನಪ್ಪ ಅಂದ್ರೆ ರಾಷ್ಟ್ರೀಯತೆ ಸಲುವಾಗಿ ಎದ್ದಿದ್ರು ಅನ್ನೋ ಉದ್ದೇಶದಿಂದ ಹೇಳ್ತಾರೆ. ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಇರ್ತಾರಲ್ಲ ಇಲ್ಲಿ ಯಾರಪ್ಪ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರ್ಬೇಕು. LES ರಿಸ್ ಎಂಬ ವ್ಯಕ್ತಿ. ನಿಮ್ಗೆ ಆಗಲ್ಲ ನೋಡಿ ನೀವು ಅಲ್ಲಿ ಎಲಿಯಸ್ ರೀಸ್ ಅಂತ ವ್ಯಕ್ತಿ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದಾಗ ಗೊತ್ತಿರ್ಬೇಕು. LES ರೀಸ್ ಎಂಬ ವ್ಯಕ್ತಿ ಹೇಳ್ತಾರ ಅಂತ ಕೇಳಿದಾಗ ಗೊತ್ತಿರ್ಬೇಕು. 1857 ದಂಗೆಯು ಬಿಳಿಯರ ಮತ್ತು ಕರಿಯರ ನಡುವಿನ ಏನಪ್ಪ ಅಂದ್ರೆ ಸಂಘರ್ಷವಾಗಿದೆ ಅಂತ ಹೇಳ್ತಾರೆ. ಏನಾಗ್ಯದ? ಸಂಘರ್ಷವಾಗಿದೆ ಅಂತ ಹೇಳ್ತಾರ.
ಯಾರಾದ್ರು ಎಲಿಯಸ್ ರೀಸ್ ಎಂಬ ವ್ಯಕ್ತಿ ಹೇಳಿದ್ರು. ಹಾಗಾದ್ರೆ ಗೊತ್ತಿರಬೇಕು ಏನಪ್ಪಾ ಅಂತ ಕೇಳಿದಾಗ, ಹಾಗಾದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಹೇಳ್ತಾರೆ ಮಾರ್ಕ್ಸ್ವಾದಿಗಳು ಅಂತ ಇರ್ತಾರೆ ನೋಡ್ರಿ. ಮಾರ್ಕ್ಸ್ವಾದಿಗಳು ಏನ್ ಹೇಳ್ತಾರ ಅಂತ ಕೇಳಿದಾಗ, ಸೊ ವ್ಯಾಖ್ಯಾನಗಳು ಒಟ್ಟು ನೋಡ್ಕೋರಿ, ವ್ಯಾಖ್ಯಾನಗಳು ಒಮ್ಮಿಗೆ ಬರ್ಸ್ಬಿಡ್ತೀನಿ. ಓಕೆನಾ. ಮಾರ್ಕ್ಸ್ವಾದಿಗಳು ಏನ್ ಹೇಳ್ತಾರೆ ಅಂತ 1857 ದಂಗೆಯು 1800 ಇವ್ರ ಬಗ್ಗೆ ಇವ್ರು ಯಾಕೆ ಬಿಳಿ ಹೇಳಿದ್ರು ಕರೆ ಹೇಳಿದ್ರು ಇದೆಯಪ್ಪ ಥಿಯರಿ ಕ್ಲಾಸಲ್ಲಿ ಪರ್ಟಿಕ್ಯುಲರ್ ಬಗ್ಗೆ ಏನಪ್ಪ ಅಂದ್ರೆ ಇದ್ರದ್ದು ಬಿಡಿಯಾಗಿ ದಾರದ ರೂಪದಲ್ಲಿ ಮಾಡ್ತೀನಿ, ಎಕ್ಸ್ಪ್ಲೇನ್ ಅನ್ನು ಇಟ್ಟಿರ್ತೀನಿ. ಸೊ ಇವಾಗ ಅಷ್ಟು ಟೈಮ್ ಇಲ್ಲ ಏನಪ್ಪಾ ಅಂತ ಕೇಳಿದಾಗ ಕೇವಲ ವ್ಯಾಖ್ಯಾನಗಳನ್ನು ಹೇಳ್ಕೊತಾ ಮುಂದೆ ಹೋಗ್ತಾ ಇದೀನಿ. ಕ್ಲಿಯರಾ? ಓಕೆ. ಇಲ್ಲಿ 1857 ದಂಗೆ ಅಂದ್ರೆ ರೈತರು ಮತ್ತು ಸೈನಿಕರ ನಡುವೆ ನಡೆದ ಹೋರಾಟ ಅಂತ ಹೇಳ್ತಾರೆ. ನಡೆದ ಹೋರಾಟ ಅಂತ ಹೇಳ್ತಾರ. ರೈತರ ಮತ್ತು ಸೈನಿಕರ ನಡುವೆ ನಡೆದ ಹೋರಾಟ ಅಂತ ಹೇಳ್ತಾರೆ. ಯಾರು ಹೇಳ್ತಾರ ಅಂತ ಕೇಳಿದ್ರೆ ಮಾರ್ಕ್ಸ್ವಾದಿಗಳು ಹೇಳ್ತಾರೆ. ಹಾಗಾದ್ರೆ ಗೊತ್ತಿರ್ಬೇಕ್ರಿ ಏನಪ್ಪಾ ಅಂತ ಕೇಳಿದಾಗ ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ. ಯಾರಪ್ಪ ಅಂತಂದ್ರೆ ಮಲ್ಲೇಸನ್ ಮತ್ತು ಕೆ ಎಂಬ ವ್ಯಕ್ತಿ. ಮಲ್ಲೇಸನ್ ಮತ್ತು ಕೆಯ ಎಂಬ ವ್ಯಕ್ತಿ ಹೇಳ್ತಾರೆ. ಇವ್ರು ಏನಂತಾರೆ, ಇದೊಂದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ನೋಡ್ರಿ, ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಇವ್ ಯಾವ ದಂಗೆ ಅಂತ ಹೇಳ್ತಾರೆ, ಕೇವಲ ಒಬ್ಬ ಅಂದ್ರೆ ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಸೊ ಗೊತ್ತಿರ್ಬೇಕು ನಿಮ್ಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ. ಯಾರಪ್ಪ ಅಂತ ಕೇಳಿದಾಗ ಜಾನ್ ಸಿಲ್ಲೆ ಎಂಬ ವ್ಯಕ್ತಿ ಇರ್ತಾರೆ. ಜಾನ್ ಸಿಲ್ಲೆ ಎಂಬ ವ್ಯಕ್ತಿ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದ್ರೆ ಜಾನ್ ಸಿಲ್ಲೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ 1857 ದಂಗೆಯು ದೇಶಭಕ್ತಿ ಇಲ್ಲದೆ ಸ್ವಾರ್ಥದಿಂದ ಹೋರಾಡಿದ ಚಳುವಳಿಯಾಗಿದೆ ಅಂತ ಹೇಳ್ತಾರೆ. ಓಕೆ. ಏನಪ್ಪಾ ಅಂದ್ರೆ ಇದೊಂದು ದೇಶಭಕ್ತಿ ಇಲ್ಲದಪ್ಪ ಅಂದ್ರೆ ಸ್ವಾರ್ಥದಿಂದ ಹೋರಾಡಿದ ಚಳುವಳಿಯಾಗಿದೆ ಅಂತೇಳಿ, ಸ್ವಾರ್ಥದಿಂದ ಕೂಡಿದ ಚಳುವಳಿಯಾಗಿದೆ ಅಂತ ಹೇಳ್ತಾರೆ. ಓಕೆನಾ. ಇಲ್ಲಿ ಔಟ್ರಾಮ್ ಮತ್ತು ಟೆಲ್ಲರ್ ಎಂಬ ವ್ಯಕ್ತಿ ಬರ್ತಾರೆ ನೋಡ್ರಿ. ಔಟ್ರಾಮ್ ಮತ್ತು ಟೆಲ್ಲರ್ ಎಂಬ ವ್ಯಕ್ತಿ ಬರ್ತಾರ. ಸೊ ಇವ್ರು ಏನ್ ಹೇಳ್ತಾರ ಅಂತ ಕೇಳಿದಾಗ ಔಟ್ರಾಮ್ ಮತ್ತು ಟೆಲ್ಲರ್ ಎಂಬ ವ್ಯಕ್ತಿ ಹೇಳ್ತಾರೆ 1857 ದಂಗೆ ಏನದ ಅಂತ ಕೇಳಿದಾಗ 1857 ದಂಗೆ ಏನದ ಅಂತ ಕೇಳಿದ್ರೆ ಇದು ಭಾರತದಿಂದ ಬ್ರಿಟಿಷರ ಅಧಿಕಾರವನ್ನು ಕಿತ್ತು ಒಗೆಯಲು ಭಾರತ ಬ್ರಿಟಿಷ್ ಅಧಿಕಾರವನ್ನು ಕಿತ್ತು ಒಗೆಯಲು ಅಥವಾ ಕೊನೆಗಾಣಿಸಲು ಹಿಂದೂ ಮತ್ತು ಮುಸ್ಲಿಮರು ನಡೆಸಿದ ಪಿತೂರಿಯಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಹಿಂದೂ ಮತ್ತು ಮುಸ್ಲಿಮರು ನಡೆಸಿದ ಒಂದು ಪಿತೂರಿಯಾಗಿದೆ ಅಂತ ಹೇಳ್ತಾರ. ಹಾಗಾದ್ರೆ ಅಲ್ಲಿ ಬೆಂಜಮಿನ್ ಡಿಸ್ರೇಲ್ ಹೇಳಿದ್ರಿ ಅದಕ್ಕೆ ಸರ್ ಜಾನ್ ಲಾರೆನ್ಸ್ ಎಂಬ ವ್ಯಕ್ತಿ ಇರ್ತಾರೆ. ಇನ್ನೊಬ್ಬ ಯಾರು ಅಂತ ಕೇಳಿದ್ರೆ ಸರ್ ಜಾನ್ ಲಾರೆನ್ಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಇವೆಲ್ಲ ಏನಪ್ಪಾ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಂಪಾರ್ಟೆಂಟೇ ಬರ್ತಾ ಇದ್ದೀನಿ. ಮತ್ತೆ ಫೇಕ್ ಆದಿದ್ದು ಹೇಳ್ಕೊತ ಹೋಗೋದಿಲ್ಲ. ಏನ್ ಬೇಕಲ್ಲ ಅದನ್ನೇ ಕೊಡ್ತಾ ಇರ್ತೀನಿ. ರೈಟಾ? ಓಕೆ. ಇನ್ನು 1857 ದಂಗೆ ಏನದಲ್ಲ 1857 ಸಿಪಾಯಿ ದಂಗೆಗಿಂತ ಹೆಚ್ಚಾಗಿದ್ದು ಮತ್ತು ಸಿಪಾಯಿ ದಂಗೆಗಿಂತ ಹೆಚ್ಚಾಗಿದ್ದು ಮತ್ತೇನಪ್ಪ ಅಂದ್ರೆ ಮೊದಲ ಸ್ವತಂತ್ರ ಸಂಗ್ರಾಮಕ್ಕಿಂತ ಕಡಿಮೆ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ತಾರೆ. ನೋಡ್ರಿ ಇದೆಲ್ಲಪ್ಪ ವಿದೇಶದಲ್ಲಿ ಹೇಳಿರ್ತಕ್ಕಂಥದ್ದು ಇವೆಲ್ಲ. ಸೊ ನಮ್ಮ ಭಾರತೀಯರು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕೊಟೇಶನ್ಗಳು ಹೇಳ್ತಾರೆ. ಯಾರಂತ ಕೇಳ್ತದಾಗ ಭಾರತೀಯರು. ಸೊ ಭಾರತೀಯರ ಕೊಟೇಶನ್ಗಳು ಕೂಡ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತೀಯರು ಕೂಡ ಹೇಳ್ತಾರ ಏನಪ್ಪಾ ಅಂತ ಕೇಳಿದ್ರೆ ಒಂದು ಗೊತ್ತಿರ್ಬೇಕು. ಒಂದಪ್ಪ ಅಂತ ಕೇಳಿದ್ರೆ ವಿ ಡಿ ಸಾವರ್ಕರ್ ಒಂದಂತೂ ನಮ್ಗೆ ಗೊತ್ತೈತಿ. ವಿ ಡಿ ಸಾವರ್ಕರ್ ಎಂಬ ವ್ಯಕ್ತಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಇದು ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ. ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ. ಸೊ ಇನ್ನೊಬ್ಬರು ಬರ್ತಾರೆ R.C. ಮುಜುಮ್ದಾರ್ ಎಂಬ ವ್ಯಕ್ತಿ. ಆಗಲೇ ಆಶ್ರಯಿಸಲಿದ್ರು. ಓಕೆ. R.C. ಮುಜುಮ್ದಾರ್ ಎಂಬ ವ್ಯಕ್ತಿ ಹೇಳ್ತಾರೆ ಏನಪ್ಪಾ ಅಂತ ಕೇಳಿದ್ರೆ ಭಾರತೀಯ ಜನರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದು. ಭಾರತೀಯ ಜನರು ತಮ್ಮ ಕಳೆದುಕೊಂಡ
ಘನತೆ ಮತ್ತು ಗೌರವವನ್ನು ಮರಳಿ ಪಡೆಯುವುದಕ್ಕೆ ಘನತೆ ಮತ್ತು ಗೌರವವನ್ನು ಮರಳಿ ಪಡೆಯುವುದಕ್ಕೆ ನಡೆಸಿದ ಚಳವಳಿಯಾಗಿದೆ. ವಿರುದ್ಧ ಗೌರವವನ್ನು ಮರಳಿ ಪಡೆಯುವುದಕ್ಕೆ ನಡೆಸಿದ ಚಳವಳಿಯಾಗಿದೆ. ನಡೆಸಿದ ಪಿತೂರಿ ಅಂತ ಹೇಳ್ತಾರೆ. ನಡೆಸಿದ ಪಿತೂರಿಯಾಗಿದೆ. ಸೊ ಯಾರು ಏನು ಕಳ್ಕೊಂಡ್ರು, ಏನು ಗೌರವ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಂದ್ರೆ ಥಿಯರಿಯಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಅಲ್ಲಿ ಯಾವುದು ಉಳಿಸಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿಲ್ಲಿ ಸಿಸ್ಟರ್ ನಿವೇದಿತಾ ಅಂತ ಒಬ್ಬರು ಬರ್ತಾರೆ. ಯಾರಂತ ಕೇಳಿದ್ರೆ ಸಿಸ್ಟರ್ ನಿವೇದಿತಾ ಅಂತ ಇರ್ತಾರೆ. ಸೊ ಇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಬ್ರಿಟಿಷರ ಆಡಳಿತವನ್ನು ಎಲ್ಲಾ ದಿಕ್ಕುಗಳಿಂದ ಅಂದ್ರೆ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳ್ತಾರೆ. ಎಲ್ಲಾ ದಿಕ್ಕುಗಳಿಂದ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳ್ತಾರೆ. ಎಲ್ಲಾ ದಿಕ್ಕುಗಳಿಂದ ಭ್ರಷ್ಟಾಚಾರದಿಂದ ಕೂಡದ ಅಂತ ಹೇಳ್ತಾರೆ. ಓಕೆ, ಸೊ ಇನ್ನೊಬ್ಬರು ಹೇಳ್ತಾರೆ ರಾಯ್ ಚೌಧರಿ ಎಂಬ ವ್ಯಕ್ತಿ. ಇವು 1857 ದಂಗೆಯನ್ನ ಏನು ಕರೀತಾರೆ ಅಂತ ಕೇಳಿದ್ರೆ 1857 ದಂಗೆಯನ್ನ ನಾಗರಿಕ ದಂಗೆ ಅಂತ ಕರೀತಾರೆ. ನೋಡಿ, ನಾಗರಿಕ ದಂಗೆ ಎಂದು ಕರೆದರು ಅಂತ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ ಅಶೋಕ್ ಮೆಹ್ತಾ ಎಂಬ ವ್ಯಕ್ತಿ ಬರ್ತಾರೆ. ನೋಡ್ರಿ, ಅಶೋಕ್ ಮೆಹ್ತಾ ಎಂಬ ವ್ಯಕ್ತಿ. ಸೊ ಅಶೋಕ್ ಮೆಹ್ತಾ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇದೊಂದು 1857 ದಂಗೆನ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ 1857 ದಂಗೆನ ಮಹಾಬಂಡಾಯ ಅಂತ ಹೇಳ್ತಾರೆ. ಯಾವ ಬಂಡಾಯ? ಮಹಾಬಂಡಾಯ ಎಂದು ಹೇಳಿದರು. ಮಹಾಬಂಡಾಯ ಎಂದು ಹೇಳಿದರು ಅಂತ ಹೇಳ್ತಾರೆ. ಇಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅವರು ಹೇಳ್ತಾರೆ ಏನಪ್ಪಾ ಅಂತ ಕೇಳಿದ್ರೆ ಅಬ್ದುಲ್ ಕಲಾಂ ಆಜಾದ್ ಇವ್ರೇನ್ ಹೇಳ್ತಾರೆ ಅಂತ ಕೇಳಿದ್ರೆ 1857 ದಂಗೆ ಯಾವುದೇ ಮತೀಯ ಸಂಘರ್ಷವಿಲ್ಲದ 1857 ದಂಗೆಯು ಯಾವುದೇ ಮತೀಯ ಒಂದು ಸಂಘರ್ಷವಿಲ್ಲದ ಭಾರತ ರಾಷ್ಟ್ರೀಯ ಚಳವಳಿಯಾಗಿದೆ. ಭಾರತದ ರಾಷ್ಟ್ರೀಯ ಚಳವಳಿಯಾಗಿದೆ ಅಂತ ಹೇಳ್ತಾರೆ. ರಾಷ್ಟ್ರೀಯ ಚಳವಳಿಯಾಗಿದೆ ಅಂತ ಹೇಳ್ತಾರೆ. ಸೊ ದಾದಾಬಾಯಿ ನವರೋಜಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇದನ್ನು ನಿಮ್ಗೆ ಹೇಳಿದ ನಾನು ಆಲ್ರೆಡಿ ಏನಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಬಗ್ಗೆ ಹೇಳ್ತಾರೆ ದಾದಾಬಾಯಿ ನವರೋಜಿ ಅವರು. ಇಲ್ಲಿ ಕುರಿತು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಯಾರು ಹೇಳ್ತಾರೆ? ಇದು ದಾದಾಬಾಯಿ ನವರೋಜಿ. ಸೊ ಇವು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಭಾರತದ ಗಂಗಾ ನದಿಯ ಒಂದು ಸಂಪತ್ತನ್ನು ಪದ ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಯ ಪದ ಹರಿದು ಹೋಗ್ತಿದೆ ಅಂತ ಹೇಳ್ತಾರೆ. ಸೊ ಭಾರತದ ಗಂಗಾ ನದಿ ಸಂಪತ್ತಿನ ಪದ ಇಂಗ್ಲೆಂಡಿನ ಥೇಮ್ಸ್ ನದಿಗೆ ಪದ ಯಾವ ರೀತಿ ಹರಿದು ಹೋಗ್ತಿದೆ ಅನ್ನೋದ್ರ ಬಗ್ಗೆ ಏನಪ್ಪ ಹೇಳ್ತಾರೆ. ಸೊ ಜೆ ನೆಹರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಭಾರತದ ಸಂಪತ್ತನ್ನು ಪ್ರವಾಹ ರೀತಿಯಲ್ಲಿ ಇಂಗ್ಲೆಂಡ್ಗೆ ಹೋಗ್ತಿದೆ ಅಂತ ಹೇಳ್ತಾರೆ. ಜೆ ನೆಹರು ಏನ್ ಹೇಳ್ತಾರ? ಜವಾಹರ್ಲಾಲ್ ನೆಹರು ಮತ್ತೆ ಏನಾದ್ರು ಜೆ ನೆಹರು ಏನಪ್ಪ ಭಾರತ ಸಂಪತ್ತು ಏನಪ್ಪ ಅಂದ್ರೆ ಪ್ರವಾಹದ ರೂಪದಲ್ಲಿ ಏನ್ ಮಾಡ್ತಿದೆ ಅಂತ ಕೇಳಿದಾಗ ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದಾಗ ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಿದೆ ಅಂತ ಹೇಳ್ತಾರೆ. ಸೊ ಈ ದಂಗೆ ಏನಪ್ಪ ಹಲವಾರು ಕಾರಣಗಳಾಗ್ತವೆ. ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಆಗಿರ್ಬೋದು, ಹಾಗೂ ಸೈನಿಕ ಕಾರಣ ಆಗಿರ್ಬೋದು, ತತ್ಕ್ಷಣದ ಕಾರಣ ಆಗಿರ್ಬೋದು, ರೈಲ್ವೆ ಕಾರಣ ಆಗಿರ್ಬೋದು, ಎಲ್ಲರ ಬಗ್ಗೆ ಕೂಡ ಏನ್ ಮಾಡ್ತೀನಿ ಅಂದ್ರೆ ಮುಂದೊಂದ್ಸಲ ಇನ್ನೊಂದು ಕ್ವಶನ್ ಯಾವ್ದಾದ್ರು ಬತ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ಎಲ್ಲರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾಡ್ತೀನಿ. ಸೊ ಇಲ್ಲಿ ಏನ್ ನಡೆದವಲ್ಲ ಎಲ್ಲ ಏನದಾವ ನಾಗರಿಕ ದಂಗೆ, ಮಹಾಬಂಡ ದಂಗೆ, ಯಾವುದೇ ಸಂಘರ್ಷದ ಮತೀಯ ಒಂದು ದಂಗೆ, ಬ್ರಿಟಿಷ್ ಆಡಳಿತ ಏನಪ್ಪ ಎಲ್ಲದಕ್ಕೂ ಕುರಿತು ಇದು ಎಲ್ಲರ ಬಗ್ಗೆ ಏನಪ್ಪ ಸಂಪೂರ್ಣವಾಗಿ ಒಂದು ಥಿಯರಿಯಲ್ಲಿ ಮಾಡ್ತೀನಿ, ವಿಶ್ಲೇಷಣೆಯನ್ನು ಕೊಟ್ಟಿರ್ತೀನಿ. ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಒಂದ್ ವೇಳೆ ನೀವು ಏನಾದ್ರು ಮೆನ್ಸ್ ಬರ್ಲಿಕ್ಕೆ ಹೋದ್ರೆ ಕೂಡ ಅದು ಯೂಸ್ ಆಗಬೇಕು, ಆ ರೀತಿ ಹೇಳ್ಕೊಟ್ಟಿರ್ತೀನಿ. ಎಲ್ಲಿ ಥಿಯರಿ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ. ಸೊ ಥಿಯರಿ ಕ್ಲಾಸ್ ಮಾಡ್ಬೇಕಾದ್ರೆ ಅಲ್ಲಿ ಅಟೆಂಡ್ ಆಗಿ ಸಂಪೂರ್ಣವಾಗಿ ನೀವು ಕೇಳಿ ಮಾಡು ಆ ರೀತಿ ಹೇಳ್ಕೊಟ್ಟಿರ್ತೀನಿ. ಕ್ಲಿಯರ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಎಲ್ಲವನ್ನು ಕೂಡ ನೋಡ್ರಿ, ಈ ಎಲ್ಲವನ್ನು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೆನಪಿಡುವಂತ ಪ್ರಯತ್ನ ಮಾಡಿದ್ರೆ ಮತ್ತೆ ಎಲ್ಲವನ್ನು ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಿರ್ತಾವ, ನೆನಪಿಡತಕ್ಕಂಥ ಪಾಯಿಂಟ್ಸ್ ಆಗಬೇಕು. ಸೊ ನೋಡ್ರಿ, ಇಲ್ಲಿ ಏನ್ ನೆನಪಿಡ್ಬೇಕು ಅಂತ ಕೇಳಿದಾಗ ಇಲ್ಲಿ ನಾಗರಿಕ ದಂಗೆ ಆಗಿರ್ಬೋದು, ಇದು ನೆನಪಿಡ್ಬೇಕು. ಓಕೆ, ಇಲ್ಲಿ ಅಶೋಕ್ ಮೆಹ್ತಾ ಆಗಿರ್ಬೋದು, ಮಹಾಬಂಡಾಯ ಇದು ನೆನಪಿಡ್ಬೇಕು. ಸೊ ಇಲ್ಲಿ ದಾದಾಬಾಯಿ ನವರೋಜಿ ಹೇಳ್ತಾರೆ ಅಂತ ಕೇಳಿದ್ರೆ ಭಾರತ ದೇಶದ ಗಂಗಾ ನದಿಯ ಸಂಪತ್ತು ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದಾಗ ಇಂಗ್ಲೆಂಡಿನ ಥೇಮ್ಸ್ ನದಿಗೆ ಹೋಗ್ತಿದೆ ಅಂತ ಹೇಳ್ತಾರೆ. ಅದು ಕೂಡ ಏನಪ್ಪ ಹೇಳಬೇಕು. ಸೊ ಇಲ್ಲಿ ಪ್ರವಾಹದ ರೂಪದಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಏನಂದ್ರೆ ಸರ್ ಜಾನ್ ಲಾರೆನ್ಸ್ ಎಂಬ ವ್ಯಕ್ತಿ ಹೇಳ್ತಾರೆ. ಇವ್ರು ಏನಂತಾರೆ ಸಿಪಾಯಿ ದಂಗೆಗಿಂತ ಹೆಚ್ಚಾಗಿದ್ದು ಮೊದಲ ಸ್ವತಂತ್ರ ಸಂಗ್ರಾಮಕ್ಕಿಂತ ಕಡಿಮೆ ಆಗಿದ್ದು ಸ್ವಲ್ಪನು. ಇದಕ್ಕೆ ಕೊಟೇಶನ್ಗಳು ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ. ಈಗ ನಾವೇನಪ್ಪ ಎಲ್ಲಾ ಕೊಟೇಶನ್ಗಳಪ್ಪ ನೆನಪಾಗಿಟ್ಕೊಂಡ್ರೆ ಬಿಡಿ ಸಾವುಕಾರದ ಮೇನ್ ಇಂಪಾರ್ಟೆಂಟ್ ಗೊತ್ತಿರಲಿ 1857 ಸ್ವತಂತ್ರ ಸಂಗ್ರಾಮದ ಒಂದು ಕೃತಿಯಪ್ಪ ಇವರೇ ಬರೆದಿರ್ತಾರೆ.
ಓಕೆ, ಆರ್ ಸಿ ಮುಜುಮ್ದಾರ್ದು ಕೂಡ ಗೊತ್ತಿರಬೇಕು ಅಂತ ಕ್ಲಿಯರ್. ಹಾಗಾದ್ರೆ ಔಟ್ರಮ್ ಟೆಲ್ಲರ್ದಾಗಿರ್ಬೋದು, ಸೊ ಇಲ್ಲಿರ್ತಕ್ಕಂಥ ಎಲಿಸ್ ರೇಸ್ದಾಗಿರ್ಬೋದು, ಮಾರ್ಕ್ಸ್ವಾದಿಗಳದು ಮಲ್ಲೇಸನ್ ಮತ್ತು ಕೆ ಎಂಬ ವ್ಯಕ್ತಿ ಮತ್ತು ಜಾನ್ಸಿಲೆ ಅಂತ ವ್ಯಕ್ತಿ, ಇದೆಲ್ಲ ಏನಪ್ಪಾ ಅಂತ ಕೇಳಿದಾಗ ಎಲ್ಲವನ್ನು ನೆನ್ಪಿಡ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಅಂತ ಕ್ಲಿಯರ್. ಹಾಗಾದ್ರೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಬನ್ನಿ ಇವಾಗ ನೋಡ್ರಿ, ಕ್ವಶನ್ ಏನ್ ಕೇಳ್ಯಾರ ಅಂತ ಕೇಳಿದಾಗ, ಕ್ವಶನ್ ಕೇಳ್ಯಾರ ರಾಮಾನುಜಾಚಾರ್ಯರು ಬೋಧಿಸಿದ ತತ್ವಜ್ಞಾನವು ಯಾವುದು ಅಂತ ಕೇಳ್ಯಾರ. ಓಕೆ, ಒಂದು ಆಪ್ಷನ್ಸ್ ಏನದ ಅಂತ ಕೇಳಿದಾಗ ಗೊತ್ತಿರಬೇಕು, ವಿಶಿಷ್ಟಾದ್ವೈತ ಅಂತ ಐತಿ. ಒಂದು ಆಪ್ಷನ್ಸ್ ಏನದ ವಿಶಿಷ್ಟಾದ್ವೈತ, ಎರಡು ದ್ವೈತ, ಇನ್ನೊಂದು ಅದ್ವೈತ ಮತ್ತು ಮೇಲಿನ ಯಾವುದು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಓಕೆ ನೋಡ್ರಿ, ಇಲ್ಲಿ ರಾಮಾನುಜಾಚಾರ್ಯ ಬೋಧಿಸಿದ ತತ್ವಜ್ಞಾನ ಯಾವ್ದಪ್ಪ ಅಂತ ಕೇಳಿದಾಗ ಏನಪ್ಪಾ ಅಂತ ಕೇಳಿದ್ರೆ ವಿಶಿಷ್ಟಾದ್ವೈತ ತತ್ವಜ್ಞಾನ. ಯಾವ ಅದ್ವೈತ? ವಿಶಿಷ್ಟಾದ್ವೈತ ತತ್ವಜ್ಞಾನ, ಇದು ಆನ್ಸರ್. ಇದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲೇ ನೋಡ್ರಿ. ಯಾಕಂದ್ರೆ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಒಂದೇ ಆಗ್ತದೆ. ಇಲ್ಲೇ ಕ್ವಶನ್ ಐತೆ ನೋಡಿ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಗೊತ್ತಿರಬೇಕು, ರಾಮಾನುಜಾಚಾರ್ಯ ಬೋಧಿಸಿದ ತತ್ವ ಯಾವುದು? ವಿಶಿಷ್ಟಾದ್ವೈತ ತತ್ವಜ್ಞಾನ. ಇಲ್ಲೇ ಐತೆ ನೋಡೋದು. ನೋಡ್ರಿ, ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದ್ರು. ಸೊ ಇದೆಲ್ಲ ಇಲ್ಲಿ ಒಂದು ನಾವು ಡಿಸ್ಕಷನ್ ಮಾಡೋಣ ಅಂತ ಬರ್ತದೆ. ಓಕೆ, ನೋಡಿ, ಒಂದು ಆಪ್ಷನ್ ಕೇಳಿದ್ರೆ ಅಂತ ಕೇಳಿದ್ರೆ ಅದ್ವೈತ ಸಿದ್ಧಾಂತ ಅಂತ ಕೇಳಿದರೆ. ಸೊ ಎರಡನೇ ಆಪ್ಷನ್ ಕೇಳಿದ್ರೆ ದ್ವೈತ ಸಿದ್ಧಾಂತ ಅಂತ ಕೇಳಿದ್ದಾರೆ. ಸೊ ಮೂರನೇ ಆಪ್ಷನ್ ಕೇಳ್ಯಾರ ಅಂತ ಕೇಳಿದಾಗ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕೇಳಿದ್ದಾರೆ. ಸೊ ನಾಲ್ಕನೇ ಆಪ್ಷನ್ ಕೇಳಿದ್ರೆ ಕಾಳಮುಖ ಸಂಪ್ರದಾಯ ಅಂತ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ನೋಡೋಣ, ಆನ್ಸರ್ ಮಾಡಿ ನೋಡೋಣ. ಓಕೆ, ಹಾಗಾದ್ರೆ ಗೊತ್ತಿರುವಾಗ ನಮ್ಗೆ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿತದ ಅಂತ ಕೇಳಿದಾಗ ಆನ್ಸರ್ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಬೇಕು, ದ್ವೈತ ಸಿದ್ಧಾಂತ ಅಂತ ಆಗ್ತದೆ. ಯಾವ ಸಿದ್ಧಾಂತ? ದ್ವೈತ ಸಿದ್ಧಾಂತ ಅಂತ ಆಗ್ತದ. ಹಾಗಾದರೆ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲರ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಓಕೆನಾ, ಇಲ್ಲಿ ನೋಡ್ರಿ. ಓಕೆ ನೋಡ್ರಿ, ದ್ವೈತ ಸಿದ್ಧಾಂತ ಅಂತ ಆಗ್ತದೆ. ಇದು ಯಾರ್ದಪ್ಪ ಅಂತ ಕೇಳಿದಾಗ ಮಧ್ವಾಚಾರ್ಯರದು. ಯಾರ್ದು ಅಂತ ಕೇಳಿದ್ರೆ ಮಧ್ವಾಚಾರ್ಯರು. ಓಕೆ, ಸೊ ಮಧ್ವಾಚಾರ್ಯ ಅಂತ ಹೇಳ್ತಾರೆ. ಸೊ ಮಧ್ವಾಚಾರ್ಯ ಸ್ವಲ್ಪ ನೋಡಿದ್ರೆ ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತೋರಿ. ಯಾಕಪ್ಪ ಅಂತ ಕೇಳಿದ್ರೆ ನಾಳೆ ಬರ್ತಕ್ಕಂಥ ಕ್ವಶನ್ ಎಲ್ಲ ಆಗಬಹುದಂತ ಚಾನ್ಸಸ್ಗಳು ಇರ್ತವೆ ಅದಕ್ಕೆ. ಸೊ 1238 ಏನಪ್ಪಾ ಅಂತ ಕೇಳಿದ್ರೆ ಇವ್ರು ಎಲ್ಲಿಂದ ಇರ್ತಾರೆ ಅಂತ ಕೇಳಿದ್ರೆ 1317 ತನಕ ಇರ್ತಾರೆ, ರೈಟ್. ಇವರು ಎಲ್ಲಿ ಜನಿಸಿದ್ರು ಅಂತ ಕೇಳಿದಾಗ ಉಡುಪಿ ಜಿಲ್ಲೆಯ ಪಾಜಕ ಎಂಬಲ್ಲಿ ಜನಿಸಿದರು. ಉಡುಪಿ ಜಿಲ್ಲೆಯ ಪಾಜಕ ಎಂಬಲ್ಲಿ. ಉಡುಪಿ ಜಿಲ್ಲೆ ಏನಪ್ಪ ಪಾಜಕ ಎಂಬಲ್ಲಿ ಏನಪ್ಪ ಜಿಲ್ಲೆಯ ಪಾಜಕ ಎಂಬಲ್ಲಿ ಏನಪ್ಪ ಇವು ಜನಿಸಿದವು ಅಂತಕ್ಕಂಥದ್ದು. ಓಕೆ, ಹಾಗಾದ್ರೆ ತಂದೆ ಯಾಕಪ್ಪ ಅಂದ್ರೆ ಮಧ್ಯಗೇಹ ಭಟ್ಟ. ಇದು ತಂದೆ ತಾಯಿ ಏನಪ್ಪ ಇವ್ರು ಎದ್ರ ಬಗ್ಗೆ ಎಲ್ಲಿ ಹೇಳ್ತೀನಿ ನಾನು, ಇದರಲ್ಲಿ ಹೇಳ್ತೀನಿ ನಾನು, ಇಲ್ಲಿ ಥಿಯರಿಯಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಮೂಲ ಹೆಸರು, ಇವ್ರದೊಂದು ಮೂಲ ಹೆಸರು ಅಂತ ಮೂಲ ಹೆಸರು ಗೊತ್ತಿರಬೇಕು, ವಾಸುದೇವ. ಯಾವ್ದೇವ ಅಂತ ಕೇಳಿದ್ರೆ ವಾಸುದೇವ ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ಗುರು ಯಾರಪ್ಪ ಅಂತ ಕೇಳಿದಾಗ ಇವ ಒಂದು ಗುರು ಯಾರಪ್ಪ ಅಂತ ಕೇಳಿದ್ರೆ ಗುರು ಗೊತ್ತಿರ್ಬೇಕು. ಯಾರಪ್ಪ ಅಂದ್ರೆ ಅಚ್ಯುತ ಪ್ರೇಕ್ಷಕ. ಅಚ್ಯುತ ಪ್ರೇಕ್ಷಕ ಅಂತ ಹೇಳ್ತಾರೆ. ಈತನ ಒಂದು ಗುರು ಇರ್ತಾರ ಅಂತ ಹೇಳಿ ಇವರ ಸಿದ್ಧಾಂತ ಅಂತ ಬಂದಾಗ ದ್ವೈತ ಸಿದ್ಧಾಂತ ಹೇಳ್ತೀವಿ. ಇವರ ಕೃತಿಗಳು ಅಂತ ನೋಡಿದ್ವಿ, ಸ್ವಲ್ಪ ಇಲ್ಲೇ ಬರ್ತೀವಿ ನೋಡ್ರಿ. ಇವರ ಕೃತಿಗಳು ಅಂತ ಬಂದಾಗ ಒಂದ್ ಯಾವ್ದು ಅಂತ ಕೇಳಿದಾಗ ಗೀತ ಭಾಷೆ ಅಂತ ಇರ್ತದೆ. ಒಂದ್ ಯಾವ್ದು? ಗೀತ ಭಾಷೆ ಅಂತ ಇರ್ತದೆ. ಎರಡು ಮಹಾಭಾರತ, ತಾತ್ಪರ್ಯ ನಿರ್ಣಯ ಅಂತ ಒಂದು ಇರ್ತದೆ ನೋಡ್ರಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಇರ್ತದ. ಸೊ ಮೂರನೇದೇನಪ್ಪ ಅಂದ್ರೆ ಮಹಾಭಾಷ್ಯ ಸೂತ್ರ ಅಂತ ಇರ್ತದ. ಮಹಾಭಾಷ್ಯ ಸೂತ್ರ. ಮಹಾಭಾಷ್ಯ ಸೂತ್ರ. ಇನ್ನೊಂದು ನಾಲ್ಕನೇದು ಐತಿ, ಇನ್ನೊಂದು ಅನುಭಾಷೆ ಅಂತ. ಯಾವ ಭಾಷೆ ರೀ? ಅನುಭಾಷೆ ಅಂತ. ಇದನ್ನು ಕೂಡ ನಾಲ್ಕನೇದು ಐತಿ. ಹಾಗಾದ್ರೆ ಇವರು ಅಷ್ಟಮಠಗಳು ಏನ್ ಮಾಡಿದಾಗ ಸ್ಥಾಪನೆ ಮಾಡ್ಯಾರಿ. ಹಾಗಾದ್ರೆ ಅಷ್ಟಮಠಗಳು ಅಂತ ಕೇಳಿದ್ರೆ ಇದಕ್ಕೆ ಇವರನ್ನು ಅಷ್ಟಮಠದ ಸ್ಥಾಪಕರು ಎಂದು ಕರೀತಾರೆ. ಅಷ್ಟಮಠದ ಸ್ಥಾಪಕರು ಅಂತ ಕರೀತಾರೆ. ಅಷ್ಟಮಠದ ಸ್ಥಾಪಕರು ಅಂತ ಕೇಳ್ತಾರ. ಸೊ ಒಂದೇನಪ್ಪಾ ಅಂತ ಕೇಳಿದ್ರೆ ಗೊತ್ತಿರ್ಬೇಕು, ಎಲ್ಲಾ ಮಠಗಳು ಬರೆದು ಬಿಡ್ತೀವಿ ನೋಡಿದಲ್ಲಿ. ಸಿರೂರ ಅಂತ ಒಂದು ಮಠ. ಸೊ ಎರಡನೇದಪ್ಪ ಅಂತ ಕೇಳಿದ್ರೆ ಸ್ಪಂದೆ. ಓಕೆ, ಮೂರನೇಪ್ಪ ಅಂದ್ರೆ ಕೃಷ್ಣಪುರ ಅಂತ ಇರ್ತದ. ಓಕೆ, ಸೊ ನಾಲ್ಕನೇಪ್ಪ ಅಂದ್ರೆ ಅದಮಾರ. ಸೊ ಐದನೇದಪ್ಪ ಅಂದ್ರೆ ಪುಲಿಮಾರ. ಇದು ಅದಮಾರ ಅನ್ನೋದಕ್ಕಿಂತ ಅದಮಾರು ಆತ್ ನೋಡ್ರಿ, ಪುಲಿಮಾರು. ಆರನೇದೇನಪ್ಪಾ ಅಂತ ಕೇಳಿದಾಗ ಕುನಿಯಾರು. ಓಕೆ, ಏಳನೇದಪ್ಪ ಅಂದ್ರೆ ಪೇಜಾವರ. ಎಂಟನೇದು ಪುತ್ತಿಗೆ. ಓಕೆ,
ಓಕೆ, ಏನಪ್ಪ ಅಂದ್ರೆ 8 ಏನಪ್ಪ ಅಂದ್ರೆ ಅಷ್ಟಮಠಗಳು ಅಂತಿದ್ದು. ಇವಾಗ ಏನಿತ್ತು ಅಂತ ಇನ್ನೊಂದು ಆನಂದ ತೀರ್ಥ ಮತ್ತೇನಪ್ಪ ಅಂತಂದ್ರೆ ಪೂರ್ಣ ಪ್ರಜ್ಞೆ ಎಂಬ ಬಿರುದಿತ್ತು. ಪೂರ್ಣ ಪ್ರಜ್ಞೆ ಎಂಬ ಬಿರುದಿತ್ತು. ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಇವ್ರೇನಪ್ಪ ಅಂದ್ರೆ ಒಂದು ಮಾತು ಏನು ಹೇಳ್ತೀವಿ ಅಂತಂದ್ರೆ ಜೀವ ಆತ್ಮ ಅಂತ ಹೇಳ್ತೀವಿ, ಪ್ಲಸ್ ಮತ್ತು ಬ್ರಹ್ಮ ವಿಷ್ಣು ಅಂತ ಹೇಳ್ತಿದ್ರು. ರೈಟ್, ಎಂದಿಗೂ ವಿಭಿನ್ನ ಆಗದಾವ ಅಂತ ಹೇಳ್ತಿದ್ರು. ಅಂದ್ರೆ ಜೀವ ಆತ್ಮ ಅಂತ ಈ ರೀತಿ ಹೇಳ್ತಿದ್ರು. ಸೊ ಇವ್ರದೊಂದು ಮಾರ್ಗ ಯಾವ್ದಿತ್ತು ಅಂತಂದ್ರೆ ಮೋಕ್ಷ ಮಾರ್ಗ ಅಂತ ಇರ್ತಿದ್ರು. ಇದು ಏನಪ್ಪ ಅಂದ್ರೆ ಇದರಿಂದ ಪಡಿಬಹುದು ಅಂತಂದ್ರೆ ಶುದ್ಧ ಭಕ್ತಿಯಿಂದ ಪಡಿಬಹುದು ಅಂತ ಹೇಳ್ತಾರೆ. ಶುದ್ಧ ಭಕ್ತಿಯಿಂದ ಪಡಿಬಹುದು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಹೇಳ್ರಿ, ಇನ್ನು ಇಲ್ಲಿ ಗೊತ್ತಿರಬೇಕು, ಸರ್ವೋಚ್ಚ ಬ್ರಹ್ಮ ಇವರ ನಡುವೆ ಏನಪ್ಪ ಅಂದ್ರೆ ಸ್ಪಷ್ಟ ವ್ಯತ್ಯಾಸವಿದೆ ಎಂದು ತತ್ವಶಾಸ್ತ್ರದಲ್ಲಿ ಹೇಳ್ತದೆ. ಇವರು ಓಕೆ, ವೈಯಕ್ತಿಕ ಆತ್ಮ ಮತ್ತೇನಪ್ಪ ಸರ್ವೋಚ್ಚ ಬ್ರಹ್ಮ ಇವರ ನಡುವೆ ಏನಪ್ಪ ಅಂದ್ರೆ ಸ್ಪಷ್ಟ ಏನಪ್ಪ ವ್ಯತ್ಯಾಸವಿದೆ ಅಂತ ಹೇಳ್ತಾರೆ. ಕ್ಲಿಯರ್? ಓಕೆ, ಹಾಗಾದ್ರೆ ಇನ್ನೊಬ್ಬರ ಪ್ರಧಾನದಲ್ಲಿ ಇನ್ನೊಂದು ಯಾವುದು ಅಂತ ಕೇಳಿದಾಗ ಅದ್ವೈತ ಅಂತ ನೋಡಿದ ಬಗ್ಗೆ ಸ್ವಲ್ಪ ಅದ್ವೈತ ಚೇಂಜ್ ಮಾಡೋಣ. ಓಕೆ, ಅದ್ವೈತ ಸಿದ್ಧಾಂತ ಅಂತ. ಓಕೆ, ನೋಡ್ರಿ, ಅದ್ವೈತ ಅಂತ ಹೇಳಿದವ್ರು ಯಾಪ ಅಂತ ಹೇಳಿದ್ರೆ ಗೊತ್ತಿರುವಾಗ ನಿಮ್ಗೆಲ್ಲ ಶಂಕರಾಚಾರ್ಯರು ಅಂತ ಹೇಳ್ತೀವಿ ನಾವು. ಯಾಕಂತ ಕೇಳಿದ್ರೆ ಶಂಕರಾಚಾರ್ಯರು ಅಂತ ಏನಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಅದ್ವೈತ ಬಗ್ಗೆ ಹೇಳ್ತಾರೆ. ಸೊ ಇವ್ರು ಯಾವಾಗಿದ್ರು ಅಂತಂದ್ರೆ 788ರಿಂದ 820 ಅಷ್ಟೇ ಸ್ವಲ್ಪ ದಿನಗಳ ಕಾಲ ಬದುಕಿದ್ರು. ಓಕೆ, ಇವರು ಕಾಲಡಿ ಎಂಬಲ್ಲಿ ಜನಿಸ್ತಾರ. ತಂದೆ ಅಂತ ಬಂದಾಗ ಶಿವಗುರು, ತಾಯಿ ಅಂತ ಬಂದಾಗ ಆರಂಭ ಅಂತ ಇರ್ತಾರೆ. ಇವ ತತ್ವ ಅಂತ ಬಂದಾಗ ಅದ್ವೈತ ತತ್ವ. ಇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸೊ ಅದ್ವೈತ ಸಿದ್ಧಾಂತ ಅಂದ್ರೆ ಇಲ್ಲಿ ಗೊತ್ತಿರ್ಬೇಕು ಏನಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಹಂ ಬ್ರಹ್ಮಾಸ್ಮಿ ತುಚ್ಚುನ್ ಅಂತ ಒಂದು ಪದನೇ ಇರ್ತದು. ಅಹಂ ಅಂದ್ರೆ ಬ್ರಹ್ಮಾಸ್ಮಿ ಅಂತ ಇರ್ತದು. ಅಹಂ ಅಂದ್ರೆ ಬ್ರಹ್ಮಾಸ್ಮಿ ಅಂತ ಇರ್ತದು. ಅಹಂ ಬ್ರಹ್ಮಾಸ್ಮಿ ತುಚ್ಚೀನ ಅಂತ ಒಂದು ಪದನೇ ಇರ್ತದು. ಏನಪ್ಪಾ ಅಂತ ಕೇಳಿದ್ರೆ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಜೀವಾತ್ಮ ಮತ್ತು ಪರಮಾತ್ಮ. ಇವಾಗ ಏನ್ ಹೇಳ್ತಾರ, ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ತಾರೆ. ಎರಡು ಏನದವ ಒಂದೇ ಅದ ಅಂತ ಹೇಳ್ತಾವ. ಜೀವಾತ್ಮ ಮತ್ತು ಪರಮಾತ್ಮ ಏನವ ಎರಡು ಏನವ ಒಂದೇ ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯ ಅದ ಅಂತ ಹೇಳ್ತಾರೆ. ಇದೇ ಒಂದೇ ಏನಪ್ಪ ಅಂದ್ರೆ ಇದೇ ಬ್ರಹ್ಮ ಸತ್ಯ. ಇದೇನಪ್ಪ ಅಂದ್ರೆ ಬ್ರಹ್ಮ ಸತ್ಯ ಅಂತ ಹೇಳ್ತಾರೆ. ಓಕೆ, ಇದು ಗೊತ್ತಿರ್ಬೇಕು. ಇಲ್ಲಿ ಏನಪ್ಪ ಇನ್ನೊಂದು ಮಾತು ಹೇಳ್ತಾರೆ, ಜಗತ್ತೇನಪ್ಪ ಅಂದ್ರೆ ಜಗತ್ತು ಮಿಥ್ಯ ಹಾಗೂ ಜಗತ್ತು ಮಾಯೆಯಿಂದ ಕೂಡಿದೆ. ಜಗತ್ತು ಮಾಯೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ನೋಡಿ, ಇದು ಎದರಲ್ಲಿ ಬರ್ತದ ಅಂತಂದ್ರೆ ಇದನ್ನ ಅಧ್ಯಯನ ಮಾಡ್ಬೇಕಾದ್ರೆ ನೀವು ದರ್ಶನ ಅಂತ ಅಧ್ಯಯನ ಮಾಡ್ತಿರ್ತೀರಿ. ದರ್ಶನದಲ್ಲಿ ಏನಾದ್ರೂ ಶಂಕರಾಚಾರ್ಯನ ಓದಿದ್ರೆ ಸೊ ಪರಮಾತ್ಮ ಮತ್ತು ಆತ್ಮನ ಬಗ್ಗೆ ಗೊತ್ತಾಗ್ತದೆ ನಿಮಗೆ. ನೋಟಾ, ಸೊ ಮಿಥ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ ಒಂದು ಕೊಡೇಶನ್. ಇದೇನಪ್ಪ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಸೊ ನಿಮ್ಗೆ ನಾನು ಹೇಳ್ತೀನಿ. ಮಿಥ್ಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೋದು. ಜಗತ್ತು ಮಾಯೆಯಿಂದ ಕೂಡಿದೆ ಅಂತ ಹೇಳ್ತೇವೆ. ಅದಕ್ಕೆ ಇವ್ರನ್ನ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಮಾಯಾವಾದಿ ಅಂತ. ಅದಕ್ಕೆ ಇವ್ರನ್ನ ಮಾಯಾವಾದದ ಪ್ರತಿಪಾದಕ ಅಂತ ಕರಿತಾರೆ. ಮಾಯವಾದ ಪ್ರತಿಪಾದಕ ಅಂತ ಕರಿತಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಿಥ್ಯ ಅಂತ ಒಂದು ಪದ ಇತ್ತು. ಓಕೆನಾ, ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ಸ್ವಲ್ಪ. ಮಿಥ್ಯ ಅಂದ್ರೆ ಈ ಕಡೆ ಸುಳ್ಳು ಅಲ್ಲ, ಈ ಕಡೆ ಸತ್ಯ ಅಲ್ಲ. ಒಂದು ಘಟನೆ ಹೇಳ್ತೀನಿ ನಾನು. ಒಂದ್ ವೇಳೆ ನಿಮ್ಗೆ ಏನಾದ್ರು ಕನಸು ಬಿತ್ತಪ್ಪ ಅಂದ್ರೆ, ಕನಸು ಬಿದ್ದಿರ್ತದೆ ತಿಳ್ಕೊರಿ. ಸೊ ಕನಸಲ್ಲಿ ಏನ್ ಅನಿಸ್ತದ, ಎಲ್ಲವನ್ನು ನಿಜ ಆಗ್ಲಿಕತ್ತದ ಅಂತ ಅನಿಸ್ತದ. ಓಕೆನಾ, ಕನಸಲ್ಲಿ ಏನ್ ಅನಿಸ್ತದ, ಎಲ್ಲವನ್ನು ನಿಜವಾಗುತ್ತಿದೆ ಅಂತ ಅನಿಸ್ತದ. ಹಾಗಾದ್ರೆ ನೀವು ಅದನ್ನ ಕನಸಲ್ಲಿ ನಿಜವಾಗುತ್ತಿದೆ ಅನ್ಕೊಂಡಿರ್ತೀರಿ. ಏನಾದ್ರು ಕಣ್ಣವನ್ನು ಬಿಚ್ಚಿ ನೋಡಿದ್ರಪ್ಪ ಅಂದ್ರೆ ಅದು ಯಾವ್ದು ಇರಲ್ಲ, ನಿಜವಿರಲ್ಲ. ರೈಟಾ, ಆ ಕಡೆ ಸತ್ಯನೂ ಅಲ್ಲ, ಈ ಕಡೆ ಸುಳ್ಳನೂ ಅಲ್ಲ. ಇದಕ್ಕೆ ಏನ್ ಕರಿತೀವಿ, ಮಿಥ್ಯ ಅಂತ ಕರಿತೀವಿ. ಅಂದ್ರೆ ಜಗತ್ತು ಸೃಷ್ಟಿಯಾಗಿದ್ದು ಎಷ್ಟು ಸತ್ಯನೋ ಅಷ್ಟೇ ಸುಳ್ಳ ಅಂತೇಳಿ ಇಲ್ಲಿ ಏನಪ್ಪ ಅಂದ್ರೆ ಪ್ರತಿಪಾದಕ ಏನಪ್ಪ ಇದು ಮಿಥ್ಯ ಅಂತ ಒಂದು ಪದವನ್ನು ಬಳಸ್ತಾರೆ. ಕ್ಲಿಯರ್? ಇದು ಅವ್ರು ಹೇಳಿರ್ತಕ್ಕಂಥದ್ದು ಘಟನೆಗಳಿರ್ತಕ್ಕಂಥದ್ದು. ಇವಾಗ ಇದು ಸಾಕಿದು ಇದು ಮಿಥ್ಯ ಅನ್ನೋದು ಗೊತ್ತಾಯ್ತಾ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಗೆ ದರ್ಶನಗಳು ಹೇಳ್ಬೇಕಾದ್ರೆ ಥಿಯರಿ ಏನಪ್ಪ ಅಂದ್ರೆ ಎಲ್ಲಾ ದರ್ಶನಗಳು ಹೇಳ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂದ್ರೆ ಜೈನ ದರ್ಶನ, ಬೌದ್ಧ ದರ್ಶನ ಮತ್ತು ಚಾರ್ವಾಕ ಅಂತ ದರ್ಶನಗಳು ಇರ್ತಾವ. ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ನಾನು ಕೊಟ್ಟಿರ್ತೀನಿ. ದರ್ಶನ ಅಂದ್ರೆ ಏನು ಅಂತ ಲೈವ್ ಅಲ್ಲಿ ಬಂದಿರ್ತೀನಲ್ಲ, ಅಲ್ಲಿ ನಾನು ಕೊಟ್ಟಿರ್ತೀನಿ. ಕ್ಲಿಯರ್?
ಓಕೆ, ಹಾಗಾದ್ರೆ ಇಲ್ಲಿ ಗೊತ್ತಿರಲಿ ಇವರು ದೇಶದಲ್ಲಿ ಏನಪ್ಪಾ ಅಂದ್ರೆ ಇವ್ರು ಏನ್ ಹೇಳ್ತಾರ ಅಂತಿದ್ರೆ ಇದೇ ವ್ಯಕ್ತಿ ಇವ್ರು ಏನ್ ಹೇಳ್ತಾರ, ದೇಶದಲ್ಲಿ ಸರ್ವಧರ್ಮದವರನ್ನು ಸಾಮಾನ್ಯವಾಗಿ ಕಾಣುವ ಸಲುವಾಗಿ 6 ದೇವರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಒಂದು ದೇಶದಲ್ಲಿ ಸರ್ವಧರ್ಮವನ್ನ ಏನಪ್ಪಾ ಅಂದ್ರೆ ಸಮಾನವಾಗಿ ಕಾಣಬೇಕು ಅಂತೇಳಿ, ಸರ್ವಧರ್ಮವನ್ನು ಸಮಾನವಾಗಿ ಕಾಣಬೇಕಂದ್ರೆ 6 ದೇವರುಗಳನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. 6 ದೇವರ ಪೂಜೆ ಮಾಡಬೇಕು. ಸೊ ಒಂದೇನಪ್ಪಾ ಅಂತಿದ್ರೆ ಗೊತ್ತಿರಬೇಕು, ಶಿವ ಆಗಿರ್ಬೋದು, ಎರಡನೇದು ವಿಷ್ಣು ಆಗಿರ್ಬೋದು, ವಿಷ್ಣು, 3 ಕುಮಾರ, 4 ಯಾವುದು ಅಂತಿದ್ರೆ ಶಕ್ತಿ, 5 ಯಾವುದು ಶಕ್ತಿ ಗಣೇಶ ಮತ್ತೆ ಇನ್ನೊಂದು ಯಾವ್ದು ಅಂತ 6ನೇದು ಸೂರ್ಯ. ಸೂರ್ಯನ ತಾಯಿ ಯಾರಪ್ಪ ಅಂತಂದ್ರೆ ಸಾವಿತ್ರಿ ಅಂತ ಹೇಳ್ತಾರೆ. ಈ ಸಾವಿತ್ರಿ ಬಗ್ಗೆ ಹೇಳುವ ಮಂಡಲ ಯಾವಪ್ಪ ಅಂದ್ರೆ 3ನೇ ಮಂಡಲ. ಎಷ್ಟನೇ ಮಂಡಲ? 3ನೇ ಮಂಡಲ. ಅದು ಯಾವುದು ಅಂತಂದ್ರೆ ಗಾಯತ್ರಿ ಮಂಡಲ. ಇದು ವೇದಗಳಲ್ಲಿ ಬರ್ತದೆ, ಅಲ್ಲಿ ಹೇಳ್ತೀನಿ ನಿಮ್ಗೆ, ವೇದಗಳು ಬರ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಸರ್ವಧರ್ಮ ದೇವರನ್ನ ಏನಪ್ಪಾ ಅಂತ ಕೇಳ್ತಾರೆ, ಸಾಮಾನ್ಯವಾಗಿ ಕಾಣ್ಬೇಕಂದ್ರೆ 6 ದೇವರನ್ನ ಏನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದಕ್ಕಾಗಿಯೇ ಇವಾಗನ್ನ ಏನ್ ಕೇಳ್ತಾರ ಅಂತ ಕೇಳಿದ್ರೆ, ಇದಕ್ಕಾಗಿ ಇವಾಗನ್ನ ಷಣ್ಮತ ಸ್ಥಾಪನಾಚಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾರು ದೇವರನ್ನ ಮಾಡ್ಬೇಕು ಅಂತೇಳಿ ಹಿಂಗ್ ಮಾಡಿದಕ್ಕಾಗಿ ಇವಾಗನ್ನ ಏನ್ ಕೇಳ್ತಾರ ಅಂತ ಕೇಳಿದಾಗ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಪೆನ್ಗಳು ಚೇಂಜ್ ಮಾಡೋಣ, ಸ್ವಲ್ಪ ನೋಡೋಣ, ಅದೇ ಆಗ್ತದೆ. ಸ್ಥಾಪನಾಚಾರ್ಯ ಅಂತ ಕರಿತಾರೆ. ಕ್ಲಿಯರ್ ಆಗಿ ನೆನಪಿರ್ಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ಇವರ ಕೆಲವೊಂದಿಷ್ಟು ಕೃತಿಗಳು ಕೂಡ ಅದ ನೋಡಪ್ಪ. ಏನದವ ಕೃತಿಗಳು ಅಂತ ಕೇಳಿದಾಗ ಇಲ್ಲಿ ಬರದೇ ಬಿಡ್ತೀನಿ ನೋಡು. ಇವ ಕೃತಿಗಳು ಏನಪ್ಪಾ ಅಂತ ಕೇಳಿದಾಗ ಒಂದು ಗೊತ್ತಿರಬೇಕು. ಒಂದು ಕೃತಿ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರ ಸೌಂದರ್ಯ ಲಹರಿ ಅಂತಕ್ಕಂಥದ್ದು. ಸೊ ಎರಡನೇಪ್ಪ ಆನಂದ ಲಹರಿ ಅಂತಕ್ಕಂಥದ್ದು. ಸೊ ಮೂರನೇದು ಯಾವ್ದು ಅಂತಂದ್ರೆ ಶಿವಾನಂದ ಲಹರಿ. ನೋಡಿ ಹೆಂಗದವ ಹೆಸರು, ಆನಂದ, ಶಿವಾನಂದ, ಸೌಂದರ್ಯ, ಶಿವಾನಂದ ಲಹರಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಭಜ ಗೋವಿಂದಂ ಅಂತಕ್ಕಂಥದ್ದು. ಭಜ ಗೋವಿಂದಂ. ಮತ್ತು ವಿವೇಕ ಚೂಡಾಮಣಿ. 5ನೇದಪ್ಪ ಅಂದ್ರೆ ವಿವೇಕ ಚೂಡಾಮಣಿ ಅಂತಕ್ಕಂಥದ್ದು. ವಿವೇಕ ಚೂಡಾಮಣಿ ಅಂತಂದ್ರೆ ಇವರು ಇಲ್ಲಿ ಶಂಕರಾಚಾರ್ಯ ಸ್ಥಾಪಿಸಿದ ಮಠಗಳು ಅಂತ ಬಂದಾಗ ಏನಪ್ಪ ಅಂದ್ರೆ ಇವ್ರ ಮಠಗಳಪ್ಪ 4 ಮಠಗಳು. ಉತ್ತರಾಖಂಡದ ಬದ್ರಿನಾಥ ಮಠ ಆಗಿರ್ಬೋದು, ಜ್ಯೋತಿರ್ಮಠ ಅಂತ ಕೇಳ್ತಾರೆ. ಓಕೆ, ಅದ್ರ ಬಗ್ಗೆ ಎಷ್ಟು ಬರದೇ ಬಿಡಲ್ಲ. ಓಕೆ, ಬರದೇ ಬಿಡ್ತೀನಿ ನೋಡಿ, ತೊಗೊಂಡ್ಬಿಡ್ತಾವೆ ಎಷ್ಟು ಕಿಲ್ಲ. ಇಲ್ಲಿ ಉತ್ತರದಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 4 ಮಠಗಳು ಗೊತ್ತಿರಬೇಕು. ಉತ್ತರದಲ್ಲಿ ಬರ್ತಕ್ಕಂಥದ್ದು ಸೊ ಉತ್ತರದಲ್ಲಿ ಏನಪ್ಪಾ ಅಂತ ಬರ್ತಕ್ಕಂಥದ್ದು ಇಲ್ಲಿ ಬರ್ತೀನಿ ನೋಡೋದು. ಓಕೆ, ನೋಡಲಿ ಉತ್ತರದಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಉತ್ತರಾಖಂಡದಲ್ಲಿ ಬರ್ತಕ್ಕಂಥದ್ದು ಯಾವ ಖಂಡ ಅಂತ ಕೇಳಿದ್ರೆ ಉತ್ತರಾಖಂಡ. ಸೊ ಕ್ಲಿಯರ್ ಆಗಿ ಬರ್ಕೋಬೇಕು. ಉತ್ತರಾಖಂಡದಲ್ಲಿ ಬರ್ತಾ ಬದ್ರಿನಾಥ ಏನಿರುತ್ತಲ್ಲ, ಈ ಬದ್ರಿನಾಥದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಜ್ಯೋತಿರ್ಮಠ. ಯಾವ ಮಠ ರೀ? ಜ್ಯೋತಿರ್ಮಠ ಅಂತ ಬರ್ತದ. ಸೊ ದಕ್ಷಿಣದಲ್ಲಿ ಅಂತ ಬರ್ತಕ್ಕಂಥದ್ದು ದಕ್ಷಿಣ ಅಂತ ಬಂದಾಗ ಏನಪ್ಪಾ ಇಲ್ಲಿ ಏನಪ್ಪಾ ಅಂತ ಕರ್ನಾಟಕದ ಶೃಂಗೇರಿ ಮಠ. ಕರ್ನಾಟಕದ ಶೃಂಗೇರಿ ಮಠ ಅಂತಕ್ಕಂಥದ್ದು, ಕರ್ನಾಟಕದ ಶೃಂಗೇರಿ ಮಠ. ಸೊ ಪೂರ್ವದು ಅಂತಕ್ಕಂಥದ್ದು ಬಂದಾಗ ಗೊತ್ತಿರ್ಬೇಕು. ಪೂರ್ವದ ಯಾವ್ದಪ್ಪ ಅಂತ ಗೊತ್ತಿದಾಗ ಪುರಿ ಗೋವರ್ಧನ ಮಠ ಅಂತ ಬರ್ತದೆ. ಸೊ 4ನೇದು ಏನಪ್ಪಾ ಇಲ್ಲಿ ಪಶ್ಚಿಮದಲ್ಲಿ ಬರ್ತಕ್ಕಂಥದ್ದು ಗೊತ್ತಿರ್ಬೇಕು ನಿಮಗ. ಪಶ್ಚಿಮದಲ್ಲಿ ಏನಪ್ಪಾ ಅಂತಂದ್ರೆ ಗುಜರಾತದ ದ್ವಾರಕೆ ಕಾಳಿಕಾ ಮಠ ಅಂತ ಬರ್ತದೆ. ಯಾವುದು? ಗುಜರಾತದ ದ್ವಾರಕೆ ಕಾಳಿಕಾ ಮಠ. ಇವು ಮಠಗಳು. ಇನ್ನೊಂದು ಇಷ್ಟು ಗೊತ್ತಿರ್ಬೇಕು ನಿಮಗ. ಇನ್ನೊಂದು ತಮಿಳುನಾಡಿನ ಕಂಚಿಲಿ ಏನಿರ್ತದ ಅಂತಂದ್ರೆ ಇನ್ನೊಂದು ಮಠ ಇರ್ತದೆ. ಯಾವ್ದು ಅಂತ ಕೇಳಿದಾಗ ಕಾಮಕೋಟಿ ಮಠ ಅಂತ ಇರ್ತಾವ್ರಿ. ಎಲ್ಲಿ ಬರ್ತದೆ? ತಮಿಳುನಾಡಿನ ಕಂಚಿಯಲ್ಲಿ. ಈ ತಮಿಳುನಾಡಿನಲ್ಲಿ ಯಾವ ಮಠ ಅಂತ ಕೇಳಿದಾಗ ಕಂಚಿಯಲ್ಲಿ ಕಾಮಕೋಟಿ ಮಠ ಅಂತ ಬರ್ತದೆ. ಕಾಮಕೋಟಿ ಮಠ. ಓಕೆ, ತಮಿಳುನಾಡಿನ ಕಾಮಕೋಟಿ ಮಠ ಅಂತ ಇರ್ತದೆ. ಇದೊಂದು ಬಹಳ ಇಂಪಾರ್ಟೆಂಟ್ ಇದ್ದು ನೆನಪಿರ್ಬೇಕು. ಕ್ಲಿಯರ್? ಇಷ್ಟೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಶಂಕರಾಚಾರ್ಯ ಬಗ್ಗೆ ಏನಪ್ಪ ನೀವು ಹೆಚ್ಚಿಗೆ ಮಾತಿ ಇವ್ರ ಬಗ್ಗೆ ಓದ್ಬೇಕಂದ್ರೆ ದರ್ಶನಗಳು ಏನಾದ್ರು ತಿಳ್ಕೊಬೇಕಾಗಿತ್ತು. ಜೀವ, ಆತ್ಮ, ಸತ್ಯ ಮತ್ತು ಜೀವ ಏನೇನೈತಲ್ಲ ಎಲ್ಲವನ್ನು ತಿಳ್ಕೊಬೇಕಾದ್ರೆ ಇವ್ರ ಬಗ್ಗೆ ಓದೋದು ಬಹಳ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅನ್ಕೋತೀನಿ ನಾನು. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಇನ್ನೊಂದು ಭಾಷೆ ನೋಡಿ ಯಾವ್ದಿತ್ತು ಅಂತ ಕೇಳಿದಾಗ ನೋಡಿ ಇಲ್ಲಿ ವಿಶಿಷ್ಟಾದ್ವೈತ ಅಂತ ಬಂದಾಗ
ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಬರ್ತದೆ. ಇದು ಯಾರದಪ್ಪ ಅಂತಂದ್ರೆ ಇದು ರಾಮಾನುಜಾಚಾರ್ಯರು, ಶ್ರೀ ರಾಮಾನುಜ ಚಾರ್ಯರು ಅಂತ ಬರ್ತಾರೆ. ಕ್ಲಿಯರ್? ಓಕೆ ನೋಡಿ, ಇವ್ರು ಏನಪ್ಪ ಅಂದ್ರೆ ಇವ್ರು ಯಾವಾಗ ಅಂತಂದ್ರೆ 11-12ನೇ ಶತಮಾನದಲ್ಲಿ 11-12ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ ಇವರೊಬ್ಬರು ಸಾಮಾಜಿಕ ಸುಧಾರಕರಾಗಿದ್ದರು ಶತಮಾನದಲ್ಲಿ. ಓಕೆ, ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇವ್ರ ಪಂಥ, ಇವಾಗ ಒಂದು ಪಂಥ ಅಂತ ಬಂದಾಗ ಆಗಲೇ ನಾನು ಹೇಳಿದ್ದೆ ಇವ್ರ ಬಗ್ಗೆ. ಓಕೆ, ಪಂಥ ಅಂತ ಬಂದಾಗ ವೈಷ್ಣವ ಪಂಥರಾಗಿದ್ರು. ಯಾವ ಪಂಥ? ವೈಷ್ಣವ ಪಂಥ. 1ನೇ ಕುಲತುಂಗ ಹೇಳ್ಬೇಕಾದ್ರೆ ಹೇಳಿದೆ ನಾನು ಮನೆ ಕ್ಲಾಸಲ್ಲಿ. ಓಕೆ, ವೈಷ್ಣವ ಪಂಥ ಅಂತ ಹೇಳಿದೆ, ವೈಷ್ಣವ ಪಂಥ. ಸೊ ಇವಾಗ ಒಂದು ಆರಾಧ್ಯ ದೇವರು ಯಾರಪ್ಪ ಅಂತಂದ್ರೆ ಆರಾಧ್ಯ ದೇವರು ಯಾರಪ್ಪ ಅಂದ್ರೆ ವಿಷ್ಣು ಅಥವಾ ನಾರಾಯಣ, ವಿಷ್ಣು ಅಥವಾ ನಾರಾಯಣ ಅಂತ ಬರ್ತದೆ. ಓಕೆ, ವಿಶಿಷ್ಟಾದ್ವೈತ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಶಿಷ್ಟ ಪ್ಲಸ್ ಅದ್ವೈತ ಅಂತ ಬರ್ತದೆ. ರೈಟ್? ವಿಶಿಷ್ಟ ಅದ್ವೈತ ಅಂದ್ರೆ ಗುಣಗಳೊಂದಿಗೆ ಇರುವ ಏಕತತ್ವ ಅಂತ ಅರ್ಥ. ಗೊತ್ತಾ? ಗುಣಗಳೊಂದಿಗೆ ಇರುವ ಏಕತತ್ವ ಅಂದ್ರೆ ಒಬ್ಬ ಬ್ರಹ್ಮನೇ ಪರಮ ಸತ್ಯ ಅಂತ ಅರ್ಥ. ಕಂಪ್ಲೀಟ್ ಆಗಿ ಬಂದ್ಬಿಡ್ತೀವಿ ನೋಡ್ರಿ. ಒಬ್ಬನೇ ಬ್ರಹ್ಮ ಪರಮ ಸತ್ಯ ಅಂತ ಹೇಳ್ತಾರೆ. ಒಬ್ಬನೇ ಬ್ರಹ್ಮ ಪರಮ ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಜೀವಚಿತ ಜಗತ್ತು ಅಚಿತ ಅಂತ ಹೇಳ್ತಾರೆ. ಇವು ಬ್ರಹ್ಮನಿಂದ ಬೇರ್ಪಟ್ಟವಲ್ಲ ಅಂತ ಹೇಳ್ತಾರೆ ಅವೆಲ್ಲ. ಓಕೆನಾ? ಜೀವ ಮತ್ತು ಜಗತ್ತು ಬ್ರಹ್ಮನ ಶರೀರ ಅಂತ ಹೇಳ್ತಾರೆ. ಇನ್ನೊಂದು ಗೊತ್ತಿರ್ಬೇಕು, ಜೀವ ಮತ್ತು ಇಲ್ಲಿ ಬರ್ತೀನಿ ನೋಡ್ರಿ, ಜೀವ ಮತ್ತು ಜಗತ್ತು ಬ್ರಹ್ಮನ ಶರೀರ ಅಂತ ಹೇಳ್ತಾರೆ. ಬ್ರಹ್ಮನ ಶರೀರ, ಜೀವ ಮತ್ತು ಜಗತ್ತು ಏನಪ್ಪ ಇದು ಏನಪ್ಪ ಏನಾದ್ರು ಬ್ರಹ್ಮನ ಶರೀರ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಇವು ಪ್ರಮುಖ ತತ್ವಗಳು ಏನಂತ ಅಂಕಿದ್ರೆ ಬ್ರಹ್ಮನ ಸ್ವರೂಪದ ತತ್ವಗಳು ಏನಂದ್ರೆ ಇಲ್ಲಿ ಸಗುಣ, ಸಾಕಾರ, ವೈಯಕ್ತಿಕ, ನಾರಾಯಣವೇ ಪರಮ ಬ್ರಹ್ಮ ಅಂತ ಹೇಳ್ತಾರೆ. ಸೊ ಜೀವ ಬ್ರಹ್ಮ ಸಂಬಂಧ ಭೇದ ಇದೆ, ಆದರೆ ಸಂಪೂರ್ಣ ಭಿನ್ನವಿಲ್ಲ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಇವ್ರೇನಪ್ಪ ಅಂತ ಕೇಳಿದ್ರೆ ಮೋಕ್ಷ ಮಾರ್ಗವನ್ನು ಭಕ್ತಿ ಮಾರ್ಗ ಮುಖ್ಯ ಅಂತ ಹೇಳ್ತಾರೆ. ಮೋಕ್ಷ ಮಾರ್ಗ ಯಾವುದು ಅಂತ ಕೇಳಿದ್ರೆ ಇವ್ರದ್ದು ಇರ್ತಕ್ಕಂಥ ಒಂದು ಮೋಕ್ಷ ಮಾರ್ಗ ಯಾವುದು ಅಂತ ಕೇಳಿದ್ರೆ ಇದು ಕೂಡ ಭಕ್ತಿ ಮಾರ್ಗ ಅಂತ ಹೇಳ್ತಾರೆ. ಯಾವ ಮಾರ್ಗ? ಭಕ್ತಿ ಮಾರ್ಗ ಅಂತ ಹೇಳ್ತಾರೆ. ಕ್ಲಿಯರ್? ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಜ್ಞಾನ ಮತ್ತು ಕರ್ಮ ಸಹಾಯಕ ಆಗ್ತದ ಅಂತ ಹೇಳ್ತಾರೆ ಇದ್ರ ಬಗ್ಗೆ. ಓಕೆ, ಇಲ್ಲಿ ಇವ್ರದ ಒಂದು ಕೃತಿಗಳು ಅಂತ ಬಂದ ನೋಡಿದ್ರೆ ಸ್ವಲ್ಪ ಕೃತಿಗಳು ಬಹಳ ಇಂಪಾರ್ಟೆಂಟು. ಕೃತಿಗಳು ಒಂದೇನಪ್ಪ ಅಂತ ಕೇಳಿದಾಗ ಶ್ರೀಭಾಷ್ಯ ಅಂತ ಬರ್ತದೆ. ಒಂದು ಯಾವುದು? ಶ್ರೀಭಾಷ್ಯ ಅಂತ ಹೇಳ್ತಾರೆ. ಇದು ಬ್ರಹ್ಮಸೂತ್ರ ಭಾಷ್ಯ. ಇದು ಬ್ರಹ್ಮಸೂತ್ರ ಭಾಷ್ಯ, ಇದು ಬ್ರಹ್ಮಸೂತ್ರ ಭಾಷ್ಯ. ಇನ್ನು ಇನ್ನೊಂದು ಯಾವ್ದು ಹೋಗ್ತಿದ್ರೆ ವೇದಾಂತ ಸಾರ ಸಂಗ್ರಹ ಅಂತ ಬರ್ತದೆ. ವೇದಾಂತ ಸಾರ ಸಂಗ್ರಹ, ಅದು ಬೇರೆ ರೀತಿ ವೇದಾರ್ಥ ಸಂಗ್ರಹ. ಇದು ಯಾರ್ದು? ಇರೋದು ವೇದಾರ್ಥ ಸಂಗ್ರಹ, ವೇದಾರ್ಥ ಸಂಗ್ರಹ. ಇನ್ನೊಂದು ಗೀತ ಭಾಷ್ಯ ಅಂತ ಬರ್ತದೆ. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಸಾಂಪ್ರದಾಯಿಕ ವಿಕಾಸ ಅಂತ ಬಂದಾಗ ಇವರು ಆಳ್ವಾರು ಅಂತ ಬರ್ತಾರೆ. ಇಲ್ಲಿ ಭಕ್ತಿ ಚಳುವಳಿ ನಂತರ ರಾಮಾನುಜಾಚಾರ್ಯರಿಂದ ವ್ಯವಸ್ಥಿತ ತತ್ವಶಾಸ್ತ್ರ ಬಂದು ಅಂತ ಹೇಳ್ತೀವಿ. ಓಕೆ, ಇದೇನಪ್ಪಾ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥದ್ದು ಯಾರ್ದು? ಶ್ರೀರಾಮಾನುಜಾಚಾರ್ಯರು ಅಂತ ಬಂದಾಗ ಇನ್ನೊಂದಿಷ್ಟು ಮಾಹಿತಿ ಏನಪ್ಪ ನಾನು ನಿಮ್ಗೆ ಏನ್ ಮಾಡ್ತೀನಿ ಕೇಳಿದಾಗ ಎಲ್ಲಿಪ್ಪ ಅಂತ ಕೇಳಿದಾಗ ಇಲ್ಲಿ ಥಿಯರಿ ಕ್ಲಾಸ್ ಏನಪ್ಪ ಹೇಳ್ಬೇಕಾದ್ರೆ ಹೇಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಹೇಳಿದ. ಓಕೆ, ಇಲ್ಲಿ ನೋಡ್ರಿ, ಕೆಳಗಿನವರಲ್ಲಿ ಯಾರು ಭಕ್ತಿ ಪಂಥದ ಪ್ರತಿಪಾದಕರಲ್ಲ ಅಂತ ಕ್ವಶನ್ ಕೇಳಿದ್ರು. ಒಂದೇನಪ್ಪ ಅಂತ ಕೇಳಿದ್ರೆ ನಾಗಾರ್ಜುನ, ತ್ಯಾಗರಾಜ, ತುಕಾರಾಮ, ವಲ್ಲಭಾಚಾರ್ಯ. ಓಕೆ, ಹೇಳೋಣ ನೋಡ್ರಿ. ಅಲ್ಲ ಅಂತ ಕೇಳಿದಾಗ ಇದು ಗೊತ್ತಿರ್ಬೇಕು, ಮೇನ್ ಪಾಯಿಂಟ್ ಇದು ಗೊತ್ತಿರ್ಬೇಕು. ಹೌದು ಅಲ್ಲೋ ಇದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅಲ್ಲ ಅಂದ್ರೆ ಇಲ್ಲಿ ನಾಗಾರ್ಜುನ ಅಂತ ಬಂದಾಗ ನಮ್ಮ ನಿನ್ನೆ ಹಿಡಿದು ಮೊನ್ನೆ ಹಿಡಿದು ಕ್ಲಾಸ್ ಹೇಳ್ತಾ ಇದ್ದೀನಿ ನಾಗಾರ್ಜುನ ಬಗ್ಗೆ. ಓಕೆ, ಇವ ಏನಪ್ಪ ಭಕ್ತಿ ಪಂಥ ಆಗೋದೇ ಇಲ್ಲ. ಇವ ಬೌದ್ಧ ತತ್ವಜ್ಞಾನಿ ಆಗಿದ್ದ. ಇವ ಏನಾಗಿದ್ದ? ಬೌದ್ಧ ತತ್ವಜ್ಞಾನಿ ಆಗಿದ್ದ. ಓಕೆ, ಇವನೊಬ್ಬ ಬೌದ್ಧ ತತ್ವಜ್ಞಾನಿ ಆಗಿದ್ದ. ಇನ್ನು 2ನೇ ಶತಮಾನದಲ್ಲಿ ಮಾಧ್ಯಮಿಕ ದರ್ಶನ, ಶೂನ್ಯವಾದವನ್ನು ಬರ್ತಿದ್ದ. ತರ್ಕ ಇಂತನ ಬಗ್ಗೆ ಎಲ್ಲ ಎಂದಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಕೊಟ್ಬಿಡ್ತೀನಿ. ರೈಟ್? ಇಲ್ಲಿ ಇನ್ನೊಬ್ಬ ಬರ್ತಾ ನೋಡ್ರಿ ಯಾರಪ್ಪ ಅಂತಂದ್ರೆ ಇಲ್ಲಿ ತ್ಯಾಗರಾಜ ಅಂತದಲ್ಲ. ಸೊ ತ್ಯಾಗರಾಜ ಅಂತ ಬಂದಾಗ ಈತನೇಪ್ಪ ಅಂದ್ರೆ ಭಕ್ತಿ ಪಂಥದವರು. ಇವರು ಯಾವ ಪಂಥ? ಇವರು ಭಕ್ತಿ ಪಂಥದವರು. ಕರೆಕ್ಟ್ ಆಗಿ ನೋಡ್ರಿ. ಸೊ ಇವರು ದಕ್ಷಿಣ ಭಾರತದ ಚಳವಳಿ, ದಕ್ಷಿಣ ಭಾರತದ ಭಕ್ತಿ ಚಳವಳಿಯಲ್ಲಿ ಭಾಗವಹಿಸಿದರು. ಯಾವ ಭಾರತದ? ದಕ್ಷಿಣ ಭಾರತದ ಭಕ್ತಿ ಚಳವಳಿಕಾರರು. ಓಕೆ, ಇವಾಗ ಒಂದು ಆರಾಧ್ಯ ದೇವರು ಯಾರಪ್ಪ ಅಂತ ಕೇಳಿದಾಗ ಇವರದೇ ಆರಾಧ್ಯ ದೇವರು ಯಾರಪ್ಪ ಅಂತ ಕೇಳಿದ್ರೆ ಶ್ರೀರಾಮ. ಇವ್ರ ಬಗ್ಗೆ ಜಾಸ್ತಿ ಏನು ಕೇಳಲ್ಲ, ಅಂದ್ರೆ ಒಂದೊಂದು ಪಾಯಿಂಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಓಕೆ, ಇಲ್ಲಿ ಇವ್ರು ಇನ್ನೊಂದಪ್ಪ ಅಂತ ಕೇಳಿದ್ರೆ ಇವರು
ಕೊಡುಗೆ ಏನಾಗಿತ್ತು ಅಂತಂದ್ರೆ ಇವ್ರ ಕೊಡುಗೆ ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ರು. ಕರ್ನಾಟಕ ಸಂಗೀತ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದರು ಗಳಲ್ಲಿ ಒಬ್ಬರು ಅನ್ನೋದು ಗೊತ್ತಿರಬೇಕು. ಇನ್ನೊಂದಪ್ಪ ಅಂದ್ರೆ ಭಕ್ತಿಗಳ ಮೂಲಕ ಭಕ್ತಿ ಪ್ರಚಾರ ಮಾಡ್ತಿರು. ಯಾವ ಮೂಲಕ? ಭಕ್ತಿಗಳ ಮೂಲಕ, ಭಕ್ತಿಗೀತೆಗಳ ಮೂಲಕ, ಭಕ್ತಿ ಗೀತೆಗಳ ಮೂಲಕ, ಗೀತೆಗಳ ಮೂಲಕ, ಭಕ್ತಿಗೀತೆಗಳ ಮೂಲಕ ಏನಂದ್ರೆ ಭಕ್ತಿ ಪ್ರಚಾರವನ್ನು ಮಾಡ್ತಿದ್ರು, ಭಕ್ತಿ ಪ್ರಚಾರ ಮಾಡುತ್ತಿದ್ದರು, ರೈಟ್, ಮಾಡುತ್ತಿದ್ದರು ಅಂತ ಬರ್ತದೆ. ಓಕೆ, ಇಲ್ಲಿ ಇನ್ನೊಬ್ಬ ತುಕಾರಾಮ ಅಂತ ಬರ್ತದೆ ನೋಡ್ರಿ. ತುಕಾರಾಮ ಅಂತ ಬಂದಾಗ ಏನಪ್ಪ ಅಂದ್ರೆ ಭಕ್ತಿ ಬಂದ ಇವರು ವಾರ್ಕರಿ ಸಂಪ್ರದಾಯ, ಭಕ್ತಿ ಬಂದು ಯಾರು ಇವರು ಇದು ಕೇಳ್ಬೋದು ನೋಡ್ರಿ. ವಾರ್ಕರಿ ಸಂಪ್ರದಾಯ ಇದು ಎಲ್ಲಿ ಬರ್ತದೆ? ಮಹಾರಾಷ್ಟ್ರದಲ್ಲಿ ಬರ್ತದೆ ನೋಡ್ರಿ. ಎಲ್ಲಿ ಬರ್ತದೆ? ಮಹಾರಾಷ್ಟ್ರದಲ್ಲಿ ಬರ್ತದೆ. ಇವರು ಒಂದು ಆರಾಧ್ಯ ದೇವರು ಯಾರಪ್ಪ ಅಂತಂದ್ರೆ ಆರಾಧ್ಯ ದೇವರು ಅಂತ ಬಂದಾಗ ಇವರ ಆರಾಧ್ಯ ದೇವರು ಯಾರಪ್ಪ ಅಂದ್ರೆ ವಿಠ್ಠಲ ಅಥವಾ ವಿಠೋಬ. ವಿಠ್ಠಲ ಅಥವಾ ವಿಠೋಬ ಅಂತೇಳಿ ಕರಿತಾರೆ, ವಿಠೋಬ ಅಥವಾ ವಿಠೋಬ ಅಂತ. ಸೊ ಇವ್ರ ಕೃತಿಗಳು ಅಂತ ಬಂದಾಗ ಕೃತಿಗಳು ಅಭಂಗಗಳು, ಇವ್ರ ಕೃತಿಗಳು ಅಭಂಗಗಳು ಅಂತ ಬರ್ತದೆ, ರೈಟ್. ಹಾಗಾದ್ರೆ ಇವರು ಏನಪ್ಪಾ ಅಂತ ಹೇಳಿದಾಗ ಜನ ಭಾಷೆಯಲ್ಲಿ ಭಕ್ತಿ ಸಂದೇಶ ಮಾಡಿದ್ರು. ಯಾವ ಭಾಷೆಯಲ್ಲಿ? ಜನ ಆಡುವಂತ ಒಂದು ಭಾಷೆಯಲ್ಲಿ, ಜನ ಭಾಷೆಯಲ್ಲಿ ಅಂದ್ರೆ ಭಕ್ತಿ ಸಂದೇಶವನ್ನು ನೀಡಿದರು, ಭಕ್ತಿ ಸಂದೇಶ ನೀಡಿದರು. ಓಕೆ, ಹಾಗಾದ್ರೆ ಇನ್ನೊಬ್ಬರ ಅದರಲ್ಲ ಯಾರಪ್ಪ ಅಂತ ಕೇಳಿದಾಗ ವಲ್ಲಭಾಚಾರ್ಯ ಎಂಬ ವ್ಯಕ್ತಿ. ಸೊ ಇಲ್ಲಿ ಬರ್ಬಿಡ್ತೀವಿ, ವಲ್ಲಭಾಚಾರ್ಯ ಅಂತ ವ್ಯಕ್ತಿ ಬರ್ತಾರೆ. ಓಕೆ, ಇವ್ರೇನಪ್ಪ ಅಂದ್ರೆ ಪುಷ್ಟಿ ಮಾರ್ಗ ಇವ ಸ್ಥಾಪಕ. ಪುಷ್ಟಿ ಮಾರ್ಗದ ಸ್ಥಾಪಕ ಇವರು, ಪುಷ್ಟಿ ಮಾರ್ಗದ ಸ್ಥಾಪಕರಾಗಿದ್ದಾರೆ. ಓಕೆ, ಇವರ ತತ್ವ ಆರಾಧ್ಯ ದೇವರು ಶ್ರೀಕೃಷ್ಣ. ಇವರೊಂದು ಆರಾಧ್ಯ ದೇವರು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ. ಆರಾಧ್ಯ ದೇವರು ಯಾರು? ಶ್ರೀಕೃಷ್ಣ ಅಂತ ಬರ್ತಾರೆ. ಇವರ ಒಂದು ತತ್ವ ಅಂತ ಬಂದಾಗ ಅಂದ್ರೆ ಶುದ್ಧಾದ್ವೈತ. ಇನ್ನೊಂದು ಗೊತ್ತಿರಬೇಕು, ಬಸವಣ್ಣವ್ರು ಅಂದ್ರೆ ಶಕ್ತಿ ವಿಶಿಷ್ಟಾದ್ವೈತ. ಬಸವಣ್ಣವ್ರದ್ದೇನು ಶಕ್ತಿ ವಿಶಿಷ್ಟಾದ್ವೈತ ನೋಡ್ರಿ. ಅವ್ರದೊಂದು ಕ್ವಶನ್ ಬತ್ತಂದ್ರೆ ಇಲ್ಲ, ಅವ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿ ಕೊಟ್ಟಿರ್ತೀನಿ. ಓಕೆನಾ? ಕೂಡಲ ಸಂಗಮ ದೇವ ಅಂತ ಅಂಕಿತ ನಮ್ಮ ಮೂಲಕ ಅಂತಂದ್ರೆ ಅದನ್ನ ನಾನು ಹೇಳ್ಕೊಟ್ಟಿರ್ತೀನಿ ಅವ್ರು, ರೈಟ್. ಇಲ್ಲಿ ಕೃಷ್ಣ ಭಕ್ತಿಯನ್ನು ಕೇಂದ್ರವಾಗಿಟ್ಟು ಸಂಪ್ರದಾಯ ಮಾಡ್ತಿದ್ರು. ಯಾರ ಭಕ್ತಿ ಅಂತ ಕೇಳಿದ್ರೆ ಕೃಷ್ಣ ಭಕ್ತಿಯನ್ನು. ಮೀರಾಬಾಯಿನ ಕೂಡ ಹಿಂಗೆ ಕೃಷ್ಣನ ಒಂದು ಇದ್ರಾಗಿದೆ ಅಂದ್ರೆ ತನ್ನ ಜೀವನವನ್ನು ಏನ್ ಮಾಡ್ತಾಳೆ ಅಂತ ಕೇಳಿದಾಗ ಕಳೆಯುತ್ತಾಳೆ. ಸೊ ಕೃಷ್ಣ ಭಕ್ತಿಯನ್ನು ಕೇಂದ್ರವಾಗಿಟ್ಟು ಏನ್ ಮಾಡ್ತಾರೆ? ಸಂದೇಶವನ್ನು ಏನಪ್ಪ ಅಂದ್ರೆ ಕಳಿಸ್ತಾ ಇರ್ತಾರೆ, ರೈಟ್. ಹಾಗಾದರೆ ಇಲ್ಲಿಗೆ ಏನಪ್ಪಾ ಅಂತ ಕೇಳಿದಾಗ ಇರ್ತಕ್ಕಂಥ ಕ್ವಶನ್ಸ್ಗಳದು. ಮತ್ತೇನಪ್ಪ ಅಂದ್ರೆ ನಾಳೆ ಬರ್ತಕ್ಕಂಥ ಇರ್ತಕ್ಕಂಥ ಮತ್ತೊಂದು ಕ್ವಶನ್ ಮುಂದಿನ ಒಂದು ಮತ್ತೆ ಸುಲಭವಾಗಿ ಅಂದ್ರೆ ಸುಮಾರು ಕ್ವಶನ್ಗಳು ಮಾಡ್ತಾ ಹೋಗೋಣ. ಸೊ ಇದರ ಒಂದು ಸದುಪಯೋಗ ಏನಪ್ಪ ಅಂದ್ರೆ ನೀವು ಕೂಡ ಅಂದ್ರೆ ಸರಳವಾಗಿ ಪಡ್ಕೋಬೇಕು ಅಂತ ಹೇಳ್ತೀವಿ. ಹಾಗೂ ಅಷ್ಟೇ ಅಲ್ಲದಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ KS ಮಾಸ್ಟರ್ ಮೈಂಡ್ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಮಾಡಬೇಕು. ಮತ್ತು ಇಲ್ಲಿ ಏನಪ್ಪ ಏನು ಮಾಡಬೇಕು, ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಬೆಲ್ ಐಕನ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಬರ್ತಕ್ಕಂಥ ಎಲ್ಲಾ ಅಪ್ಡೇಟ್ಗಳು ಸಿಗ್ತವೆ. ಮತ್ತು ಯುನಿಕ್ ಆಗಿರ್ತಕ್ಕಂಥ ಎಜುಕೇಶನ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ. ಯುನಿಕ್ ಅಂದ್ರೆ ಟ್ರೆಂಡ್ ಏನಿರ್ತಾವಲ್ಲ, ಸೊ ಟ್ರೆಂಡ್ ಆಗಿರ್ತಕ್ಕಂಥ ಒಂದು ಎಜುಕೇಶನ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಸೊ ಏನ್ ಬೇಕಲ್ಲ ಅದನ್ನೇ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಜಾಸ್ತಿ ಏನಿಲ್ಲ, ಏನ್ ಬೇಕು ಅದನ್ನೇ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಚಾನಲ್ ಏನಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಇಲ್ಲಿ ಟೆಲಿಗ್ರಾಮ್ ಕೂಡ ಐತಿ. ಟೆಲಿಗ್ರಾಮ್ ಅಲ್ಲಿ ಏನಪ್ಪ ಅಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಇರ್ತಾವೆ, ಮತ್ತೆ ಏನಪ್ಪ ಅಂದ್ರೆ ಇರ್ತಕ್ಕಂಥ ಎಲ್ಲ ನೋಟ್ಸ್ಗಳು ಇರ್ತವೆ. ನೋಟ್ಸ್ಗಳ ಮಾಹಿತಿ ಕೂಡ ಇರ್ತದೆ. ಸೊ ಇರ್ತಕ್ಕಂಥ 6 to 10th ನೋಟ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ನೋಟ್ಸ್ ಆಗಿರ್ಬೋದು, ಮತ್ತೆ ಏನಪ್ಪ ಅಂದ್ರೆ ಸುಮಾರು 3000ಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ಗಳು ಇರ್ತಾವ. ಸೊ ವಿಜ್ಞಾನ ನೋಟ್ಸ್ ಎಲ್ಲವನ್ನು ನೋಟ್ಸ್ ಏನಪ್ಪ ಟೆಲಿಗ್ರಾಮ್ ಅಲ್ಲಿ ಅವೈಲೇಬಲ್ ಅದ, ಅಲ್ಲಿ ಕೂಡ ನೋಡ್ಬೋದು. ಮತ್ತೆ ಅದನ್ನು ಕೂಡ ಫಾಲೋ ಮಾಡಿದ್ರೆ ಮತ್ತೆ ಏನಪ್ಪ ಅಂದ್ರೆ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಕೂಡ ಏನ್ ಮಾಡಿದ್ರೆ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಇಷ್ಟೇನಪ್ಪ ಇವತ್ತಿಗೆ ಕ್ಲಾಸನ್ನು ಮುಕ್ತಾಯ ಮಾಡೋದಂತಕ್ಕಂಥದ್ದು. ಧನ್ಯವಾದಗಳು.